हे ಸ್ವರ್ಣಲಾದಪುರ ಸಿದ್ದರಾಮ ಶ್ರೀ ಜನಸಿ ಬಂದದು ದೋ 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 ಹೌದ ಕೇಳ ಜನಸಿ ಬಂದದು ದೋ 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 ಮುದ್ದಾನ ಗೌಡನ ಮೋಹನ ಮಗನು ಸಿದ್ದರಾಮ ದೋ 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 ದಿಯಗ ಏ ಮುತ್ತಾನ ಗೌಡನ ಮೋಹದ ಮಗನು ಸಿದ್ದರಾಮ ದೋ 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 ದಿಯಗ ಮಲ್ಲೇದ ಭಕ್ತನ ಶಿಷ್ಯನಾಗು ಸಿದ್ದರಾಮ ದೋ 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 ಅವನ ಕೇಳ ಸಿದ್ದರಾಮ ದೋ 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 ರೇವಣ ಶಿಷ್ಯನಾಗು ಶ್ರೀ ಸಿದ್ದರಾಮ ದೋ 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 ದಿಯಗ ಸಿದ್ದರಾಮ ದೋ 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 ಅವನ ಕೇಳ ಸಿದ್ದರಾಮ ದೋ 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 ಏ ರೇವಣ ಸಿದ್ದನ ಶಿಷ್ಯನಾಗ ಸಿದ್ದರಾಮ ದೋ 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 ಹಿಂದಿನ ತುಕ್ಕಲತ ಜನಿಸಿ ಬಂದ ಶ್ರೀ ಸಿದ್ದರಾಮ ದೋ 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 ಅವನ ಕೇಳ ಸಿದ್ದರಾಮ ದೋ 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 ಏ ಮೋಹನ ಗೌಡನ ಮುಖನ ಗೌಡು ಸಿದ್ದರಾಮ ದೋ 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 ದಿಯಗ ಶಿವಪ್ಪ ನೀಲಪ್ಪರಪ್ಪ ಮಲ್ಲೇದನಲೈಗ ಭಕ್ತನಾಗು ಶ್ರೀ ಸಿದ್ದರಾಮ ದೋ 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 ಅವನ ಕೇಳ ಸಿದ್ದರಾಮ ದೋ 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 ಮಂದಾರ ಗಿರಿಯರ ಸುಂದರ ಪಾಲಕ ಸಿದ್ದರಾಮ ದೋ 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 ಏ ಮುಂದಾರ ಗಿರಿಯರ ಸುಂದರ ಪಾಲಕ ಸಿದ್ದರಾಮ ದೋ 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 ದಿಯಗ ಹಿಂದಿನ ಶುಕ್ಲತ ಜನಿಸಿ ಬಂದ ಶ್ರೀ ಸಿದ್ದರಾಮ ದೋ 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 ಅವದ ಕೇಳ ಸಿದ್ದರಾಮ ದೋ 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 ಮುದ್ದಾನ ಗೌಡನ ಮೋಹನ ಮಗನು ಸಿದ್ದರಾಮ ದೋ 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 ದಿಯಗ ಇವರಂತೆ ಶ್ರೀಸರಮ್ಮ ಎಷ್ಟು ನಾಮಕರಣ ಎಷ್ಟ ಕೈಲಾಸ ಕೊಂಟಾರೆ ಅಲ್ಲ ಯಾರು ನೋಡಲಿಲ್ಲ ಹೊತ್ತ ಹೊರಡುತ್ತಾನ ಮುಂಜಾನೆ ಭೃಂಗಿ ಅಪ್ಪು ಜಂಗಮವರ ಮನೆಗೆ ಬಂಗಾರ ನಿತ್ಯ ಅವರ ಮನೆಗೆ ಜಂಗಮರ ಬರ್ತದೆ ಬೇಗು ಬೆಳಗಾನ ಪ್ರಾಣದಾಸೆ ಬಿಟ್ಟವರಿಗೆ ಪರಮಾತ್ಮ ಸಿಗತನ ಕಾರೆ ಆಶೆಗೆ ಆಶೆಗಳು ಸತ್ಯ ಶರಣ ಸುಖ ಭಾವನೆಯಿಂದ ಕೇಳಿ ಸಿದ್ದರಾಮ ಪುರಾಣ ಕೂಸಿನ ಮುಖ ನೋಡಿ ಜಂಗಮ ಹಂಸದಿಂದ ಕೂಡಿ ಕೂಗಿ ಕೂಗಿ ಸತ್ತಿದ್ದ ಮನೆಗೆ ಮಂದಿರಿಯ ಸಪ್ಪಳ ಕೇಳಿ ಅಕ್ಷರಾತ ಸುಗಲಾದೇವಿಯ ಮೈ ಹಗರಾಗು ಕರ್ಲಿನ ಅಂತ ಗಾಬರಿಯಾಗಿಯ ಅಷ್ಟು ನೋಡಿ ಕೂಸಿನ ನೋಡಿ ನಾಮಕರಣ ಕೊಂಡಾಡಿ ನಾಮಕರಣ ಬಂತ
ಬಂದಿದೆ ಬಾಳ ಆನಂದ ಅವರ ತಾಯಿ ತಂದೆ ಬಡವರ ಮನೆಗೆ ಬಾಗಿರ್ತಾನಾಗೆ ಬಂದಾತೆ ಹಿಡಿಸಾರಷ್ಟ ಆನಂದಾತ ಅವರ ತಂದೆ ಬಂಡಿ ಹೀರಿ ಸಕ್ಕರೆ ಹಚ್ಚಿ ಬಂದ್ರು ಸಂಧಿ ಸಂಧಿಗೆ ಬಂಡಿ ಹೀರಿ ಸಕ್ಕರೆ ಹಚ್ಚಿ ಬಂದ್ರು ಬಂದ ಮಂದಿಗೆ ನಾಮಕರಣ ಏನ್ ಮಾಡ್ತಾರ ಮಾಸ್ತರ ಅಂತ ನಾಮಕರಣ ಕೊಂಡಾಡಿ ಆ ಪರಮಾತ್ಮ ನಮಗ ಇಂಥ ಆಶೀರ್ವಾದ ಮಾಡ್ಯಾನ ಅಂದ ಬಳಿಕ ಆ ಪರಮಾತ್ಮನ ಹೆಸರು ನಾವು ಎಂದೆಂದೂ ಮರಿಬಾರದು ಅಂತ ಪರಮಾತ್ಮ ನಾವು 70 ವರ್ಷದವರಾದರೂ ಸಹಿತ ನಮಗೆ 40 ವರ್ಷದವರು ಆಗುವಂಗ ಮಾಡಿ ಎಂತಾದ ಒಂದು ಕುಸನ ಕೊಟ್ಟಾನಂದ್ರೆ ಆ ಪರಮಾತ್ಮನ ನಾವು ಎಂದೂ ಮರಿಬಾರದು ಅಂತ ಹೇಳ್ತಾರೆ ವಿಷಾಣ ಮಾಡುವಂತ ಪದ ಸಿದ್ಧರಾಮ ವಿಷ ಕೂಲವಾದ್ರೆ ಮರಿಬಾರ್ದು ನಾವು ಎಂದಿಗೂ ಹೋಗುವ ಕಾಲಕ್ಕೆ ನಮ್ಮ ಕೈಯಾಗ ಕೊಟ್ಟರು ಹಣ್ಣಿನ ಬೆಂದಿಗೆ ಎಳಿ ಬಾಳೆ ಸುಳಿವಂತ ಕೆರೆಯೋಳು ಸಿದ್ಧರಾಮ ದಿನ ದಿನಕ ಬೆಳೀತಿದ್ದಲ್ಲಿ ಪರಿಯಾಗಿ ಮೊದಲ ಆಕಳ ಹೊಡ್ಕೊಳ್ಳೋ ಮೊದಲವಾದ ಮೊದಲ ಸುರುವಿಗೆ ಏನ್ ಮಾಡಿದ ಪರಮಾತ್ಮ ಏನ್ ಮಾಡ್ತಾನೋ ಓಮಂಬು ಶಬ್ದ ಬತ್ತ ಆತನ ಬಾಯಿಗೆ ಅವನ ಬಾಯಿಗೆ ಓಮಮ್ಮು ಶಬ್ದ ಬತ್ತು 6 ವರ್ಷ ತನಕ ಹುಡುಗ ಯಾರ ಜೋಡ ಮಾತಾಡಲೇ ಮೊದಲ ಸುರುವಿಗೆ ಎಂದು ತಂಡಿನಂದ ಮುಕ್ತಿಗಳು ಆತನ ಗುರುವಿಗೆ ಯಾಕಂದ್ರೆ ಸಿದ್ಧರಾಮ ಎಳಿ ಬಾಳೆ ಸುಳಿಯುವಂತ ಸಿದ್ಧರಾಮ ದಿನ 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 ಈ ಪರಾಗಿ ಬೆಳೆಯಕತ್ತಿ ಬಿಟ್ಟ ಅವಾಗ ಏನ್ ಮಾಡ್ತಾನು ಮೊದಲು ಯಾರ ಜೋಡಿ ಮಾತಾಡಲಿಲ್ಲ ಓಮಮ್ಮು ಶಬ್ದ ಬತ್ತ ಅವನ ಬಾಯಿ. ಹೌದು 6 ವರ್ಷ ತನಕ ಹುಡುಗ ಯಾರು ಕೂಡ 6 ವರ್ಷ ದೊಡ್ಡವಾಗನ ಕರೆ ಸಿದ್ಧರಾಮ ಯಾರು ಜೋಡಿನೂ ಮಾತಾಡಲಿಲ್ಲ. ಯಾಕಂದ್ರೆ ಅಂತಲ್ಲಿ ಪರಮಾತ್ಮ ಅನ್ನುವಂಥದ್ದು ನೇಮ ನಿಷ್ಠೆಯಲ್ಲಿ ನಾವು ಭಕ್ತಿ ಇಟ್ಟು ದುಡ್ಕೋತಿದ್ದ ಸ್ವತಃ ಪರಮಾತ್ಮನ ಜೋಡಿ ನಾವು ಮೊದಲು ಮಾತಾಡಬೇಕು ಅನ್ಕತನ ಯಾರು ಜೋಡಿ ಮಾತಾಡಬಾರ್ದಂತ ತಿಳ್ಕೊಂಡು 6 ವರ್ಷ ಆಗೋತನ ಅವಾಗ ಬಾಯಿ ಇದ್ರು ಮಾತಾಡಕ ಬರ್ತಿದ್ರು ಸಹಿತ ಆ ಪರಮಾತ್ಮನ ನಾಮಸ್ಮರಣೆ ಮಾಡಿ ಮೊದಲು ಅವನು ನೋಡಿ ಅವನು ಮಾತಾಡ್ಸಬೇಕಂತ ತಿಳ್ಕೊಂಡು 6 ವರ್ಷ ಆದ್ರೂ ಸಹಿತ ಯಾರು ಜೋಡಿನೂ ಮಾತಾಡಲಿಲ್ಲ. ಆಕಳ ಹೊಡ್ಕೊಂಡು ಹೊಲಕ್ಕೆ ಯಾರ ಜೋಡನು ಮಾತಾಡಲಿಲ್ಲ. ಇನ್ನು ನಾ ಏನ ಕೃತಗಳನ್ನ ಮಾಡ್ಬೇಕಂತ ತಿಳ್ಕೊಂಡು ಮೊದಲ ಸುರುವಿಗೆ ಏನು ಮಾಡ್ತಾನೋ ಮೊದಲನೇ ಸುರುವಿಗೆ ಏನು ಮಾಡ್ತಾನಂದ್ರ ಆಕಳ ಹೊಡ್ಕೊಂಡು ಹೊಲಕ್ಕೆ ಹೋಗ್ತಾನ. ಯಾಕಂದ್ರೆ ನಾ ಇನ್ನ ಆಕಳಾರ ಕಾಯ್ಬೇಕು. ನಾ ಏನ್ ಮಾಡ್ಲಿ ನಾಮಸ್ಮರಣೆ ಮಾಡಿ ನಾಮಸ್ಮರಣೆ ಮಾಡ್ಕೊತ ಪರಮಾತ್ಮನ ಚಿತ್ತಿದ್ರ ಅವ್ ನನಗೆ ಅಲ್ಲೇ ಭೇಟಿ ಹಾಕಂತ ತಿಳ್ಕೊಂಡ ಆಕಳ ಹೊಡ್ಕೊಂಡು ಹೊಲಕ್ಕೆ ಹೋದ ಮಾಸ್ತರ್. ಹೊಲಕ್ಕೆ ಹೋಗಿ ಆಕಳಗಳು ಏನ್ ಮಾಡ್ತಾಳು ದನ ಹೋದ ಅಲ್ಲೇ ಹೊಲದಾಗ ಬಿಟ್ಟು ಹೊಲದ ಸೀಮ್ಯಾಗ ಕೂತು ಹೊಲ ಎಲ್ಲ ತಿರುಗಾಡಕೋತ ಹೊಲದ ಸೀಮೆಗೆ ಬಂದ ನಿಂತು. ಹೊಲದ ಸೀಮ್ಯಾಗ ಬಂದ ನಿಂತಾಗ ಏನಾತ್ರಿ ಮಾಸ್ತರ ಹೊಲದ ಸೀಮ್ಯಾಗ ಬಂದ ಅಲ್ಲಿ ಸಿದ್ದರಾಮ ನಿಂತಾಗ ಅವನ ಕಣ್ಣಿಗೆ ಏನು ಕಾಣಿಸ್ತು ಒಂದು ಅಷ್ಟು ಲಿಂಗ ಕಾಣಿಸ್ತ ಮಾಸ್ತರ ಅವ್ಗೆ ಯಾರಿಗೆ ಸಿದ್ದರಾಮ. ಯಾಕಂದ್ರೆ ದಿನನಿತ್ಯ ಹೋಗ್ತಿದ್ದ ಆಕಳ ಹೋದ ಹೊಲದಾಗ ಬಿಡ್ತಿದ್ದ ಅಡ್ಡಾಡಕೋತ ತಿರುಗುತ್ತಿದ್ದ ದಿನ ಹಿಂಗ ಕೃತಗಳನ್ನ ಮಾಡ್ತಿದ್ದ. ಒಂದೊಂದು ಟೈಮ್ನಾಗ ದಿನ ಹೆಂಗ ಹೋಗ್ತಿದ ನೋಡ ಹಂಗ ಅನ್ನ ಮೊಸರ ಬುದ್ಧಿ ಕಟ್ಟಿಸ್ಕೊಂಡು ಏನ್ ಮಾಡ್ತಿದ್ದ ಹೊಲಕ್ಕೆ ಹೋಗ್ತಿದ್ದ. ಹೊಲಕ್ಕೆ ಹೋದ ಟೈಮ್ದಾಗ ಒಂದೊಂದು ದಿನ ಏನಾಯ್ತು ಹೊಲದ ಸೀಮ್ಯಾಗ ಹೋಗ್ಬೇಕಂತ ಕುಂಡಬೇಕಂತೇಳಿ ಅಲ್ಲಿ ಕೂತ ಅವಾಗ ಒಂದು ಅಷ್ಟು ಲಿಂಗ ದೃಷ್ಟಿ ಬಿತ್ತ ಅವಾಗ ದೃಷ್ಟಿ ಬಿದ್ದಾಗ ಅವಾಗ ಏನು ಮಾಡಿದ ನನ್ನ ಭಗವಂತ ನನಗೆ ಇಲ್ಲಿ ಶಕ್ತಿ ನೋಡತ್ತ ತಿಳ್ಕೊಂಡ ಆ ಲಿಂಗ ಸ್ಮರಣೆ ಮಾಡಕತ್ತಿ ಬಿಡ್ತಾನ.
ಯಾಕಂದ್ರ ಅಲ್ಲೇ ಇದ್ದಂತ ಹೂವ ಪತ್ರಿ ಎಲ್ಲಾ ತಗೊಂಡು ಬಂದ ಹೌದು. ಆ ಲಿಂಗದ ಪೂಜೆ ಮಾಡಾಕ ಹತ್ತಾನು. ಅವಾಗ ಏನ್ ಮಾಡ್ತಾನ ಸಣ್ಣ ಹುಡುಗ ಸಿದ್ದರಾಮ 6 ವರ್ಷದವ. ಏನ್ ಮಾಡ್ತಾರು? ಯಾಕಂದ್ರೆ ಸಿದ್ದರಾಮ 6 ವರ್ಷದವ ಕರೆ ಅವ್ನ ಭಕ್ತಿ ಅನ್ನುವಂಥದ್ದು ಎತ್ತು ನೋಡು ಮನುಷ್ಯನ. ಹೌದು. ಯಾಕಂದ್ರ ಹತ್ತ ಹುಡುಗ ಏನ್ ಮಾಡ್ತಾನ, ಆ ಮನ್ಯಾಗ ಕಟ್ಟಿದ ಬುತ್ತಿ ರೊಟ್ಟಿ, ಮನ್ಯಾಗ ಕಟ್ಟಿದ ಬುತ್ತಿ ರೊಟ್ಟಿ ಅನ್ನ ಮೊಸರ ಅದ ದೇವಿಗೆ ನಿವಾದಿ ಮಾಡ್ತಾನು. ಹಾ ಅದನ್ನ ನಿವಾದಿ ಹಿಡಿದು ಅದನ್ನ ಬುತ್ತಿ ಏನ್ ಮಾಡ್ತಾನು, ಅದೇ ಬುತ್ತಿ ಊಟ ಅದೇ ಬುತ್ತಿ ಊಟ ಮಾಡವ 6 ತಾಸಿಗೆ. ಹೌದು. ಯಾಕಂದ್ರ ಮೊದಲು ತಂದ ಪರಮಾತ್ಮನ ಸೇವೆ ಮಾಡವ. ಹೌದು. ಮನ್ಯಾಗ ಏನ ಕಟ್ಟಿ ಕೊಟ್ಟಂತ ಬುತ್ತಿ ತೆಗೆದು ಅದ ದೇವರಿಗೆ ನಿವಾದಿ ಮಾಡ್ತಿದ್ದ. ಹೌದು. ಮೊದಲು ದೇವರ ಸೇವೆ ತದನಂತರ ಉಳಿತಂದ್ರ ನನ್ನಗ ಆತ ಹೇಳ್ತಿದ್ದವ. ಹೌದು. 6 ವರ್ಷದವ ಇದಕ್ಕರೆ ಅವಾಗ ಏನ್ ಮಾಡ್ತಾನ ಮುಂದ, ಏನ್ ಮಾಡು? ಅದ ದೇವರಿಗೆ ನಿವಾದಿ ಹಿಡ್ದ. ಹಾ ಏ ಮನ್ಯಾಗ ಕಟ್ಟಿದ ಬುತ್ತಿ ತಗದ ಅದ ದೇವರಿಗೆ ನಿವಾದಿ ಮಾಡಿ ಬುತ್ತಿ ಊಟ ಮಾಡವ 6 ತಾಸಿಗೆ. ರಕ್ತ ಮನಸ್ಸ ನೋಡಿ 6 ವರ್ಷದ ಸಣ್ಣ ಸುಶಿಗೆ. ಎತ್ತ ಮನಸ್ಸ ನೋಡಿ 6 ವರ್ಷದ ಸಣ್ಣ ಶಿಶುವಿಗೆ. ಮಲ್ಲಿಕಾರ್ಜುನ ಬಾವ ಬಂದಾನ ಕೇರಿ ಅವರ ಹೊಲಕ ಕೇರಿ ಅವರ ಹೊಲಕ. ಮಡಲಿನ ಕರ್ಕೊಂಡು ಬಂದ ಆ ಚಲಕ. ಸಿದ್ದರಾಮಗ ಹೊಟ್ಟೆ ತೋರವ ಇವೆ ನನ್ನ ಗುರುವ ಮುಗಲನೆ ತಕ್ಕರುವ ಬಿದ್ದಾನ ಪಾದಕ. ಎಂದು ಕಂಡಿನಂತನ ಮುಕ್ತಿ ಕೂಡ ಅಂದಾನ. ಮೂರು ಮಂದಿರ ಸ್ವಾಮಿ ಏನ್ ಹೇಳ್ತಾನ ಸಿದ್ದರಾಮೇಶ್ವರ ಅಲ್ಲಿ? ಸಿದ್ದರಾಮೇಶ್ವರ ಏನಂತ ಹೇಳ್ತಾನೋ, ಮೂರು ಮಂದಿರ ಸ್ವಾಮಿ ದೂರದಿಂದ ಬಂದರೆ ಸ್ವಾಮಿ ಹಸ್ವಾರ್ಯನ ಹೇಳ್ರಿ ನಿಮಗ ಕಬ್ಬ ತಲೆ ತರತನ ತಿನ್ನಾಕ ಅಂತ ಹೇಳ್ತಾನ. ಏನ್ ಹೇಳ್ತಾನ ಸಣ್ಣ ಹುಡುಗ ಸಿದ್ದರಾಮ, ಏನ್ ಹೇಳ್ತಾರ? ಎಂತ ಭಕ್ತಿ ಇವನ ತೆಕ್ಕೈತೆ ಅಂತ ತಿಳ್ಕೊಂಡು ಏನ್ ಮಾಡ್ತಾನೋ, ಸಾಕ್ಷಾತ್ ಮಲ್ಲಿಕಾರ್ಜುನ ಇವನು ಭಕ್ತಿ ಪರೀಕ್ಷೆ ಮಾಡೋ ಸಂಬಂಧ ಏನ್ ಮಾಡ್ಯಾರು? ನೋಡ ಈ ಸಿದ್ದರಾಮೇಶ್ವರನ ಭಕ್ತಿ ಪರೀಕ್ಷೆ ಮಾಡೋ ಸಂಬಂಧ ಅಲ್ಲಿ ಆ ಮ್ಯಾಲಿನ ಗುಡಿಯಾಗ ಕೂತ ನೋಡ ಆ ಮಲ್ಲಿಕಾರ್ಜುನ ಬಂದತ್. ಹೌದು. ಏನು ನೋಡಾಕ ಸಿದ್ದರಾಮೇಶ್ವರನ ಸಣ್ಣ ಹುಡುಗ ಸಿದ್ದರಾಮ ಇಟ್ಟ ಬುದ್ಧಿ ಶಕ್ತಿಶಾಲಿ ಅದ. ನೀವ ಹೌದು. ಇವನ ಭಕ್ತಿ ಹೆಚ್ಚಾಗತ್ತಂದ್ರೆ ಇನ್ನ ಇವನು ಪೂರ್ಣವಾಗಿ ನೋಡ್ಬೇಕು ಇವನ ಭಕ್ತಿ ಅಂತ ತಿಳ್ಕೊಂಡ್ ಮಲ್ಲಿಕಾರ್ಜುನ ಬಂದತ್ ಮಡದಿನ ಕರ್ಕೊಂಡು ಬರುವಟ್ಟಿಗೆ ಸೇವೆ ಮಾಡ್ಬೇಕಂತ ಪರಮಾತ್ಮ ಅಂತ ಹೇಳ್ತಾರು. ಮಡದಿನ ಕರ್ಕೊಂಡು ಬಂದ ಅಲ್ಲಿ ನಿಲ್ಲುಗುಟ್ಟಿಗೆ ಹೊಲದ ಸೀಮೆಯಾಗ ನಿಲ್ಲುಗುಟ್ಟಿಗೆ ಏನ್ ಹೇಳ್ತಾರು? ಅವಾಗ ಸಿದ್ದರಾಮನ್ ಹೋಗಿ ನಿತ್ತ ನೋಡ್ತಾನ ಅವ್ರನ್ನಿಬ್ರು. ಹೌದು. ನಿತ್ತ ನೋಡಿದಾಗ ಅವಾಗ ಒಂದು ಅರಿವು ಮೂಡಿತಾವ ಸಿದ್ದರಾಮಗೆ ಏನಂತೇಳಿ ಹೇಳಿ, ಹೌದು. ನಾ ಗುರು ಏನು ಹುಡುಕಾಡ್ತೀನಿ ನೋಡು, ಹೌದು. ಅಂತ ಗುರು ಇವತ್ತು ನನ್ನ ಮುಕ್ತಿ ಕೊಡಾಕ ಬಂದಾನ ಅಂತ ತಿಳ್ಕೊಂಡು ಇವೇನಾದ ಗುರು? ಇವೇನ್ ನನ್ನ ಗುರು ಇವತ್ತು ಬಂದಾನಪ್ಪ ಅಂದಿ ನಡ್ಕೊಂಡು ಇವತ್ತು ಬಂದೆ ಆ ಪರಮಾತ್ಮ ಅಂತ ತಿಳ್ಕೊಂಡ ಏನ್ ಮಾಡ್ತಾನ? ನನ್ನ ಗುರು ಬಂದಾನ ಅಂತ ತಿಳ್ಕೊಂಡು ಹೋಗಿ ಪಾದಕ ಬೀಳ್ತಾನ. ಹೌದು. ಸಣ್ಣ ಹುಡುಗ ಸಿದ್ದರಾಮೇಶ್ವರ ಮಲ್ಲಿಕಾರ್ಜುನ ಪಾದಕ ಬಿದ್ದು ಕೇಳ್ತಾನೋ, ಏನಂತ? ಸ್ವಾಮಿ ನನಗೆ ಪೂರ್ಣ ಆಶೀರ್ವಾದ ಮಾಡ್ರಿ ಅಂತ ಕೇಳ್ತಾನ ಮಲ್ಲಿಕಾರ್ಜುನ. ಹೌದು. ಕೇಳಿದಾಗ ಅವಾಗ ಸಿದ್ದರಾಮ ಏನಂತಾನೋ, ಏನಂತಾರು? ಬಹಳ ದೂರದಿಂದ ಬಂದಂಗ ಕಾಣ್ತೀರಿ, ಹೌದು. ಹೊಸದೇನು ಹೇಳ್ರಿ ಮಾಡುತ್ತೀನಿ ನಿಮ್ಮ ಸೇವಾ, ನೀವು ಏನು ಹೇಳ್ತೀನಿ ಅದನ್ನ ತಂದು ಕೊಡ್ತೀನಿ, ಕಪ್ಪ ತನಿ ಸುಲಗಾಯಿ ತಂದು ಕೊಡ್ತೀನಿ ನಿಮಗೆ ತಿನ್ನಾಕ ಆತ ಕೇಳ್ತಾನೆ. ಹೌದು. ಅವ ತಂದಾಗ ಮಲ್ಲಿಕಾರ್ಜುನ ಹೌದು. ನಾವು ದೂರದಿಂದ ಬಂದಿದ್ದೀವಿ ಅಂತ ಹೇಳ್ತಾನ. ಹೌದು. ಆದ್ರೆ ಅವನಿಗೆ ಏನು ಬೇಕಾಗಿತ್ತು, ಏನ್ ಬೇಕಾಗಿತ್ತು? ಮಲ್ಲಿಕಾರ್ಜುನ ದೂರದಿಂದ ನಾವು ಬಂದಿದ್ದೀಪ್ಪ ನಮಗೆ ಬಹಳ ಹೊಟ್ಟೆ ಹಸಿದೈತೆ ಅಂತ ಹೇಳಿದ. ಹೌದು. ಅವಾಗ ಸಣ್ಣ ಹುಡುಗ ಸಿದ್ದರಾಮೇಶ್ವರ ಏನ್ ಮಾಡ್ತಾನು, ಏನ್ ಮಾಡಿದ? ಹೊಲ ಎಲ್ಲ ತಿರುಗಾಡ್ಕೊತ ಹೋಗಿ ಕಬ್ಬ ತಂದ, ಹಾ. ಕಬ್ಬ ತಂದ, ಸುಲಗಾಯಿ ತಂದ, ಹೌದು. ಸೀಟ್ನಿ ತಂದ ಮಾರ್ಯಮ್ಮಂದು ಇಡ್ತಾನ ಮಲ್ಲಿಕಾರ್ಜುನ. ಮಾರ್ಯಮ್ಮ ಹೌದು. ಬಾಳ ಹಸದಂಗ ಕಾಣ್ತೀರಿಪ್ಪ ಪರಮಾತ್ಮ, ಹೌದು. ಇದನ್ನ ನೀವು ಸೇವನೆ ಮಾಡ್ರಿ, ಹಾ. ಬಾಳ ಹಸದಂಗ ಕಾಣ್ತೀರಿ ಅಂತೇಳಿ ಮಾರ್ಯಮ್ಮಂದು ತಾಳಿ ಇಡ್ತಾನ. ಹೌದು. ಇಟ್ಟಾಗ ಅವಾಗ ಮಲ್ಲಿಕಾರ್ಜುನ ಏನ್ ಮಾಡ್ಯಾನು, ಹಾ. ಉಪಶಯ ಬಿಟ್ಟಾನು. ಮಲ್ಲಿಕಾರ್ಜುನ ಏನ್ ಮಾಡ್ಯಾನು, ಏನ್ ಮಾಡ್ಯಾನ? ಶಿಷ್ಯ ತಂದ ಕೊಟ್ಟಾನಂದ ಬೆಳಕ ಏನ್ ಮಾಡ್ತಾರ? ಇದನ್ನ ನಾವು ನೋಡಬೇಕಂತ ತಿಳ್ಕೊಂಡು ಮಡದಿನ ಕರ್ಕೊಂಡು ಮಲ್ಲಯ್ಯನ ಅವ್ರು ಎಲ್ಲಾ ತಿಂದಾರ. ಹೌದು. ಎಲ್ಲಾ ತಿಂದಾರ ಕರೆ ಅವಾಗ ಏನ್ ಬೇಕಾಗಿತ್ತು,
ಏನ್ ಬೇಕಾಯ್ತು ಕೇವಲ ಶಿಷ್ಯಾದ ಅಂದ ಪದಾರ್ಥ ಬಹಳ ಸವಿ ಐತಿದ್ ಎಂತ ಸವಿನ ಎಂದೂ ನೋಡಿಲ್ಲ ಅಂತ ಹೇಳ್ತಾನೆ ಮಲ್ಲಿಕಾರ್ಜುನ್. ಹೌದು ಯಾಕಂದ್ರೆ ಇನ್ಕತನ ನಾ ಎಲ್ಲಾ ಸೇವನೆ ಮಾಡಿದ ಭಕ್ತರದ ಎಂತ ಭಕ್ತ ಕೊಟ್ಟಂತ ಸೇವನೆನ ಯಾವಾಗೂ ಮಾಡಿಲ್ಲ. ಹೌದು ಈ ಭಕ್ತನ ಭಕ್ತಿನ ಬಹಳ 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 ದೊಡ್ಡದೈತಿ ಅಂತ ಹೇಳ್ತಾನೆ ಮಲ್ಲಿಕಾರ್ಜುನ್. ಹೌದು ಅವಾಗ ಅವ ಏನ್ ಮಾಡ್ತಾನ ಮಲ್ಲಿಕಾರ್ಜುನ, ಏನ್ ಮಾಡಿದ ಅವ ಎದಕ್ ಬಂದಿದ್ರಿ ಮಾಸ್ತರ, ಯಾವ್ದು ಬಂದ ಅವಾಗ ಈ ಕಬ್ಬ ಸುಲಗಾಯಿ ಸೀತನೆ ತಂದು ಏನು ಇಟ್ಟಾನ ನೋಡು, ಹೌದು ಏನು ಬ್ಯಾಡಾಗಿತ್ತು ಮಲ್ಲಿಕಾರ್ಜುನರು. ಹೌದು ಏನ್ ಬೇಕಾಗಿತ್ತು, ಏನ್ ಬೇಕಾಯ್ತು ನೀವು ದಿನನಿತ್ಯ ಮಣಿದಿಂದ ಏನು ಕಟ್ಕೊಂಡು ಬರ್ತದ ನೋಡು ಬುತ್ತಿ, ಅನ್ನ ಮೊಸರ ದಿನನಿತ್ಯ ಏನು ನನಗೆ ನೀ ಮಾಡ್ತಿದ್ಲ ನೀವು ಅದೇ ಹೌದು. ಅದು ನನಗೆ ಬೇಕಾಗೈತೆ ಅಂತ ತಿಳ್ಕೊಂಡ ಏನ್ ಮಾಡಿ ಅದು ನೀವೇನು ತರ್ತಾನೋ ಇಲ್ವೋ ಏನು ತರುವಾಗ ಇವೇನು ಕಾಣುವಲ್ಲ, ಹೌದು. ಅದು ನನಗೆ ಅನ್ನ ಮೊಸರ ಬೇಕಾಗೈತಿ ಇವೇನು ತರುವಂಗ ಕಾಣಂಗಿಲ್ಲ, ಇದ್ರ ಮೇಲೆ ಮುಗಿಸ್ತಾನ ಬಾ ಅಂತ ತಿಳ್ಕೊಂಡು ಮಲ್ಲ ಒಂದು ಆಟ ಹೂಡಿದ. ಏನ್ ಮಾಡಿದ್ರು ಏನ್ ಮಾಡ್ತಾನೋ, ಏನ್ ಮಾಡಿದ್ರು ಕಬ್ಬ ತನಿ ಸುಲಗಾಯಿ ತಂದು ತಿಂದ ಮೇಲೆ ಏನ್ ಮಾಡ್ತಾನೋ, ಏನ್ ಮಾಡ್ತಾರೆ ಸಿದ್ದರಾಮ ತಕ್ಷಣ ನೀರು ತಂದು ಕೊಟ್ಟ. ನೀರು ಕುಡಿದು ಗುಟ್ಟಿಗೆ ಮಲ್ಲಯ್ಯನವ್ರು ಏನ್ ಮಾಡ್ತಾರೋ, ಏನ್ ಮಾಡಿದ್ರು ನೀರು ಏನು ಕುಡಿತದ, ನೀರು ಕುಡಿತಾನ ಮಲ್ಲಯ್ಯನವ್ರು ನೆಲಕ್ಕೆ ಬಿದ್ದು ಬಿಡ್ತಾರ. ಹೌದು ಯಾಕೆ ಯಾಕೆ ನೆಲಕ್ಕೆ ಬಿದ್ರ ಯಾಕೆ ನೆಲಕ್ಕೆ ಬಿದ್ದಾರ ಅಂದ್ರೆ ಇವೇನಾಗ ಅನ್ನ ಮೊಸರ ತರುವಂಗ ಕಾಣುವಲ್ಲ ಇವನು. ಹೌದು ಇವನ ಕೈಲಿ ಹೆಂಗಾರ ಅನ್ನ ಮೊಸರ ತರುವಂಗ ಮಾಡಬೇಕು, ಇವನು ಭಕ್ತಿನ ಪರೀಕ್ಷೆ ಮಾಡೋ ಸಂಬಂಧ ಏನ್ ಮಾಡಿದ್ರು ಕೆಳಗೆ ಬಿದ್ದು ಹೊಳ್ಯಾಡ ಕಟ್ಟಿ ಬಿಡ್ತಾನೆ. ಹೌದು ಕೆಳಗೆ ಬಿದ್ದು ಹೊಳ್ಯಾಡ ಕತ್ತಾಗವಾಗ ಏನಾಯ್ತು, ಸಿದ್ದರಾಮೇಶ್ವರ ಏನ್ ಮಾಡ್ತಾರೆ ಸಿದ್ದರಾಮ ಓಡುತ್ತು ಹೋಗ್ಕಾಣ ಮಾಡ್ತೀವಿ. ಹೌದು ಯಾರ ತೇಕ ಮಲಯ ಬಹುತೇಕ ಮಲ್ಲಯ್ಯನ ತೇಕ ಹೋಗ್ಕಾನು. ಹೌದು ಅವಾಗ ಸಿದ್ದರಾಮ ಕೇಳ್ತಾನ, ಏನಂತ ಯಾಕ್ರಿ ಮಲ್ಲಯ್ಯ ನಿಮ್ಗೆ ಏನ್ ಬೇಕಾಗೈತಿ, ಹೌದು ಏನಾಗತೈತಿ ಹಿಂಗ್ಯಾಕ ಬಿದ್ದು ಹೊಳ್ಯಾಡತ್ತರಿ ಅಂತ ಕೇಳ್ತಾನು. ಹೌದು ಅವಾಗ ಮಲ್ಲಯ್ಯನವ್ರು ಹೇಳ್ತಾರೆ ಸಿದ್ದರಾಮ, ಏನಂತ ಏನು ಹೇಳಲಿ ಸಿದ್ದರಾಮ ಹೇಳಲಾರೇನು, ಹೌದು ವಾಕ್ಯಾಗ ಉರುಪಿ ಬಿಟ್ಟೈತಿ ಪಾ ಬೆಂಕಿ ಬಿದ್ರ ನಾ ತಾಳಲಾರೇನು ಸಿದ್ದರಾಮ ಅಂತ ಹೇಳ್ತಾನೆ. ಏನ್ ಬೇಕ್ರಿ ನಿಮಗ ಹೊಟ್ಯಾಗ ಉರುಪಿ ಬಿಟ್ಟೈತಿ ನನಗ, ಬೆಂಕಿ ಬಿದ್ರೆ ನಾ ತಾಳಲಾರೇನು ಅಂತ ಹೇಳ್ತಾನ. ಹೌದು ಅರ್ಧ ತಾಸಿನೊಳಗ ನೀನು ಅನ್ನ ಮೊಸರ ತಂದ ಕೊಟ್ರ, ಏ ಸಂತೋಷದಿಂದ ನಾನು ಉಣ್ಣೇನು, ನೀನು ತಡೆಯಲ್ಲ ಇಲ್ಲೇ ನಾನು ಕಾಣದೇನು. ನೀವು ತರದಿದ್ರ ಇಲ್ಲೇ ನಾನು ಪ್ರಾಣ ಬಿಡುವೇನು. ಎಷ್ಟ ಕೇಳಿ ಸಿದ್ದರಾಮ ಓಡುತ್ತ ಮನೆಗೆ ಹೋದ, ಏ ಅನ್ನ ಮೊಸರ ಕಟ್ಟದವರ ತಾಯಿ ಹೇಳ್ಯಾನು, ಬುತ್ತಿ ಕಟ್ಟಿಸಿಕೊಂಡ ತಿರುಗಿ ಅವ ಹೊಲಕ ಬಂದಾನು. ಹೊಲಕ ಬರುವಾಗ ಮಲ್ಲಯ್ಯನವರು ಮಾಯವಾಗಾರು. ಮೊದಲ ಕೊಟ್ಟ ಜಾಗ ನೋಡೇ ಹೊಲ ಎಲ್ಲ ತಿರುಗಾಡೆಯ, ಏ ಸಣ್ಣ ಹುಡುಗ ಕಂದ ತುಂಬ ನೀರ ತಂದಾನು, ಮಗನ ಎಂದು ಜಗವ ನನ್ನ ಪ್ರಾಣ ಕೊಂದಾನು. ಮಗನ ಎಂದು ಜಗವ ನನ್ನ ಪ್ರಾಣ ಕೊಂದಾನು. ಮೊದಲ ಕೊತ್ತ ಜಾಗ ನೋಡೆ ಹೊಲ ಎಲ್ಲ ತಿರುಗಾಡೆ. ಏನು ಮಾಡ್ತಾನೆ ಸಿದ್ದರಾಮ, ಏನ್ ಮಾಡ್ರು ಓಡುತ್ತ ಇವಾಗ ಮಲ್ಲಿಕಾರ್ಜುನ ನನಗೆ ಅನ್ನ ಮೊಸರ ಕಟ್ಕೊಂಡು ಬರುತ್ತಾನ, ನೀಗ ಅನ್ನ ಮೊಸರ ಕಟ್ಕೊಂಡು ಬಂದಂದ್ರೆ ನನ್ನ ಪ್ರಾಣ ಉಳಿತೈತು ಸಿದ್ದರಾಮ, ಇರ್ಲಿಕ್ಕಂದ್ರೆ ಇವತ್ತು ನನ್ನ ಪ್ರಾಣ ಇಲ್ಲೇ ಹೋಗತಿ ಅಂತ ಹೇಳ್ತಾನೆ. ಹೌದು ಅವಾಗ ಹೇಳಿದಾಗ ಸಿದ್ದರಾಮ ಏನು ಮಾಡ್ಯಾನ, ಏನ್ ಮಾಡ್ರು ಯಪ್ಪ ಪರಮಾತ್ಮ ಅನ್ನ ಮೊಸರ ತರ್ಲಿಕ್ಕ ನಿನ್ನ ಪ್ರಾಣ ಹೋದ್ರೆ ನಾ ಹೆಂಗ ಮಾಡ್ಲು ಪರಮಾತ್ಮ, ಅಂದ ಬೇಕಾದ್ರೆ ನಿನಗೆ ನನ್ನ ಜೀವಾಧಕರ ಕೊಡ್ತಾರ ಅಂತ ಹೇಳ್ತಾನೆ ಸಿದ್ದರಾಮ. ಹೌದು ನಿನ್ನ ಸಲುವಾಗಿ ನನ್ನ ಪ್ರಾಣ ಕೊಡ್ತಾನ ಕರೆ, ನಿನ್ನ ಪ್ರಾಣ ಬಿಡಬೇಡ ಭಗವಂತ, ಈ ಚಲನವಲನ ಹೆಂಗಾಗೋದು ಆತ ಕೇಳುತ್ತಾನೆ. ಹೌದು ಅವಾಗ ಏನಂತ ಹೇಳ್ತಾನ ಏನ್ ಮಾಡ್ರು ಸಿದ್ದರಾಮ, ಅನ್ನ ಮೊಸರ ಹೊಟ್ಟಿಸಿಕೊಂಡು ಬರ್ಬೇಕಂತೇಳಿ ಓಡುತ್ತ ಮನೆಗೆ ಹೋಗ್ತಾನು. ಅವಾಗ ಮನೆಗೆ ಹೋಗಿ ತಾಯಿಗೆ ಹೇಳ್ತಾನ. ತಾಯಿ ಕೇಳ್ತಾಳ ಸಿದ್ದರಾಮನ್ ಏನಂತ, ಯಾಕೋ ತಮ್ಮ ಇಟ್ಟು ಲಗುಟು ಬಂದಿ, ಇಟ್ಟು ಜಲ್ದಿ ಬಂದಿ, ಆಕಳುಗಳು ಎಲ್ಲಿದಾವು ದನಗಳು ಎಲ್ಲಿದಾವು ಅಂತ ಕೇಳ್ತಾಳ ತಾಯಿ. ಹೌದು
ಕೇಳಿದಾಗ ಅವಾಗ ಸಿದ್ದರಾಮ ಹೇಳ್ತಾನು, ಏನಂತ? ಏನಿಲ್ಲ ತಾಯಿ, ದನಗಳು ಎಲ್ಲಿ ಹೋಗಿಲ್ಲ, ಏನೂ ಮಾಡಿಲ್ಲ, ಅಲ್ಲೇ ಹೊಲದಾಗ ಮೇಯಾಕ ಬಿಟ್ಟನಿ. ಹೌದು. ಆದ್ರೆ ನನಗೆ ಮತ್ತೆ ಹೊಳೆ ಹಸುವಾಗ್ಯಾವ, ನನಗೆ ಅನ್ನ ಮೊಸರ ಬೇಕಾಗೈತಿ ಅಂತ ಕೇಳ್ತಾನೆ. ಹೌದು. ಯಾಕಂದ್ರ ಜಂಗಮ ಬಂದನು, ಅವಾಗ ಬೇಕಾಗಿತ್ತು ಅಂತ ಹೇಳಿಲ್ಲ ಅವ. ಇಲ್ಲ. ಸ್ವತಃ ನನಗ ಬೇಕಾಗಿತ್ತು, ಮತ್ತೆ ನನಗೆ ಹಸುವಾಗ್ಯಾವ. ಹೌದು. ಅದರ ಸಂಬಂಧ ನಾ ಬಂದಾನೆ, ಅನ್ನ ಮೊಸರ ನನಗೆ ಕಟ್ಟಿ ಕೊಡನಿಲ್ಲ ಊಟ ಅಂತ ಹೇಳ್ತಾನು. ಹೌದು. ಒಟ್ಟ ಲೇಟ್ ಮಾಡಕ್ ಹೋಗ್ಬೇಡ ಅವ್ವ, ಈಗ ಸದ್ದ ಕಟ್ಟಿ ಕೊಡತ್ ಹೇಳಿ. ಹೌದು. ಅವಾಗ ಅವಸರ ಮಾಡಿ ಮಗಗೆ ಹಸುವಾಗಿತ್ತು ಬಾ ಅಂತ ತಿಳ್ಕೊಂಡ ಕೈಟು ಕಟ್ರು. ಅನ್ನ ಮೊಸರ ಕಟ್ಟಿ ಮತ್ತೆ ಅವನ ಕೈಯಾಗ ಕೊಟ್ಟ ಓಡುತ್ತು ಹೊಲಕ್ಕೆ ಬಂದ. ಹೌದು. ಹೊಲಕ್ಕೆ ಬಂದ ನೋಡ್ತಾನ ಸಿದ್ದರಾಮ, ನಿಂತ ಜಾಗ ನೋಡ್ತಾನು. ಹೌದು. ನೋಡಿದಾಗ ಸಿದ್ದರಾಮ ನೋಡಿದಾಗ ದಿಂಗಾಗಿ ಬಿಟ್ಟಾವ. ಯಾಕಂದ್ರ ಹೆಂಗ? ಅವಾಗ ಏನೇನು ಕಾಣಲಿಲ್ಲ ಸಿದ್ದರಾಮ. ಹೌದು. ಅವಾಗ ಸಣ್ಣ ಹುಡುಗ ಸಿದ್ದರಾಮ ಏನ್ ಮಾಡ್ತಾನು, ಏನ್ ಮಾಡ್ಯಾರು? ಮಗನ ಮಗನ ಅಂತ ಹೇಳ್ಕೊತ, ಆ ಜಂಗಮನನ್ನ ಮಗ ಮಗ ಅಂತ ಹೇಳ್ಕೊತ ಇನ್ಕತ್ತನ ನನ್ನ ಸೇವೆ ಮಾಡ್ಕೊಂಡ ಹೌದು ಈ ಜಂಗಮ ಮಾಯಾಗ್ಯಾನ ಅಂದ್ರ ಇನ್ನು ನಾ ಏನ್ ಮಾಡ್ಲಿ ಅಂತ ಹೇಳಿ ಏನ್ ಮಾಡ್ತಾನು, ಆ ಮೊದಲು ಎಂತ ಪರಮಾತ್ಮ ನನಗೆ ಸಿಕ್ಕಿಲ್ಲ ಅಂತ ತಿಳ್ಕೊಂಡ ಏನ್ ಮಾಡ್ತಾರು? ಮೊದಲು ನೋಡಿ ಜಾಗ ಎಲ್ಲ ಹುಡುಕಾಡಿ ನೋಡ್ತಾನೋ, ಪರಮಾತ್ಮ ಸಿಗಲಿಲ್ಲ, ಹೌದು. ಇವು ನನಗೆ ಸಿಗಂಗಿಲ್ಲ ಬಾ ಅಂತ ತಿಳ್ಕೊಂಡ ಕಣ್ಣು ತುಂಬ ನೀರು ತಂದ 6 ವರ್ಷದ ಸಿದ್ಧರು. ಹೌದು. ಹುಡುಗ ನೀರು ತಂದ ತಳ್ಕೋತ ಕುಂಡ್ತಾನ ಅಲ್ಲಿ. ಹೌದು. ಇನ್ನು ನಾ ಏನು ಮಾಡ್ಲಿ ಅತ್ತ ಕಣ್ಣೀರು ಬಸದು ಹೊಂಟು ಕರೆ ಪರಮಾತ್ಮ ಸಿಗ್ಲಿಲ್ಲ ಅವಾಗ. ಸಿಗ್ಲಿಲ್ಲ. ಅವಾಗ ಏನ್ ಮಾಡ್ತಾನು, ಮೊದಲ ಕೂತ ಜಾಗ ನೋಡಿ ಹೊಲ ಎಲ್ಲ ತಿರುಗಾಡಿ ಏನ್ ಮಾಡ್ತಾರು? ಸಣ್ಣ ಹುಡುಗ ಕಣ್ಣು ತುಂಬಾ ನೀರು ತಂದ. ಹಾ. ತಂದ ಏನ್ ಮಾಡ್ತಾನ, ಹೊಲ ಎಲ್ಲ ತಿರುಗಾಡಿದ ಚಂತನ ತಿರುಗಾಡಿದ. ಆದ್ರೂ ಪರಮಾತ್ಮ ಸಿಗ್ಲಿಲ್ಲ, ಪರಮಾತ್ಮ ಎಲ್ಲೂ ಕಾಣಲಿಲ್ಲ. ಏನ್ ಮಾಡ್ತಾರು? ಅವಾಗ ಹೌಹಾರಿ ಸಿದ್ದರಾಮ ಏನ್ ಮಾಡ್ತಾನು, ಹಾ. ಏ ಹೌಹಾರಿ ಸಿದ್ದರಾಮ ಕೇಳತಾನು, ಏ ಮಲ್ಲ ಎಂಬ ಜಂಗ ಮೇಲೆ ಬಂದ ನೀನು, ನನ್ನ ಮುಂದ ಏನಂತ ಹೇಳಂತ ಹೇಳ್ಯ ನೀನು, ಏ ಮೂರ್ಖರ ಸವಸ ಬ್ಯಾಡ ನೀನು, ಏ ಹುಡುಗನ ಮಾತ ಕೇಳಿ ನಡೆಯ ಹೇಳ್ತಾನು, ಸಿದ್ದರಾಮ ನೋಡೋನು ಇವರ ಬಣ್ಣ ಸಂಬಂಧಿ ಬರ್ತಾರ ನಾಳೆಗೆ ನೋಡೋನು, ಇವರ ಮಂದಿ ಪನ್ನಸ ಬರ್ತಾರ ನಾಳೆಗೆ ನೋಡೋನು. ಸಿದ್ದರಾಮ ಹೇಳದ ಒಂದ ಹಠ ಮಲೈನ ಮುಖಟ ಸಿಗುವತನ ನಾನು ಊಟ ಮಾಡುವುದೇ ನಾನು ಹಾದ್ರ ಸಹಿತ ಬಿಡುವುದಿಲ್ಲ. ಸುಟ್ಟ ಬ್ಯಾಸಿಗೆ ಆಗ ಕೇಳ ಸುಟ್ಟ ಸುಳಿಯ ತವ ಕೇಳಿ ಆಡಿ ಅಂಗಾಳ ದಿವಸ ಕಣ್ಣಿಗೆ ನಿದ್ದಿಲ್ಲ. ಏ ಮಲ್ಲಯ್ಯನ ಹೆಸರ ಮ್ಯಾಲ ಪ್ರಾಣವಾದ್ರ ಚಿಂತೆ ಇಲ್ಲ, ಪ್ರಾಣವಾದ್ರ ಚಿಂತೆ ಇಲ್ಲ, ಪ್ರಾಣವಾದ್ರ ಚಿಂತೆ ಇಲ್ಲ. ತಿರುಗಾಡಿ ಬಹಳ ಅವಾಗ ಏನ್ ಮಾಡ್ತಾರ ಮಾಸ್ತರ, ಸಿದ್ದರಾಮ ಯಾವಾಗ ಹೊಲದಾಗ ಕೂತ ಏನ್ ಮಾಡ್ತಾನ,
ಏನ್ ಮಾಡು ಹೋಗಿ ಹೊಲದ ಸೀಮೆ ಅವನು ಕೇಳ್ತಾನೆ. ಯಾಕಂದ್ರೆ ಬಾಜು ಹೊಲದವನು ಕೇಳ್ತಾನು, ಹಾ ಮಲ್ಲ ಎಂಬ ಜಂಗಮಿಲಿ ಬಂದಿದ್ದಾನಪ್ಪ, ನಿನ್ನ ಮುಂದೆ ಏನ್ರ ಹೇಳ್ಯಾನ, ನನಗೆ ಹೇಳುತ್ತೇಳಿ ಅಂತ ಕೇಳ್ತಾನೆ. ಹೌದು ಅವಾಗ ಅವ ಹೇಳ್ತಾನ ಹೊಲದ ಸೀಮೆವ, ಹೌದು ಬಾಜು ಹೊಲದವ್ ಹೇಳ್ತಾನ ಸಿದ್ದರಾಮಗೆ ಏನಂತ, ಏನಂತ ಹೇಳ್ತಾರೆ? ಎಷ್ಟು ಹೊತ್ತದು ಸಿದ್ದರಾಮ ಅಂತ ಕೇಳ್ತಾನವ. ಹೌದು ಬರೇ ಎಂತ 50-50 ಮಂದಿ ಬಹಳ ಮಂದಿ ನೋಡಿ ನಾಳೆಗೆ ಬರ್ತಾರ, ದಿನ ಹಿಂಗ ಹೊಕ್ಕಾರು ಹಿಂಗ ಬರ್ತಾರೋ, ಹಿಂಗ ಹೊಕ್ಕಾರು ಹಿಂಗ ಬರ್ತಾರೋ, ಹೌದು ಅವ್ರಿಗಾಗಿ ನೀ ಯಾಕೆ ಹಿಂಗಳ ಆತದಿ ಅಂತ ಕೇಳ್ತಾನವ. ಹೌದು ಸಿದ್ದರಾಮ ಅಂದ್ರ ಬ್ಯಾರೆ ಆತ ತಿಳ್ಕೋಬೇಡ, ಹೌದು ಸಾಕ್ಷಾತ್ ಅವ ಒಬ್ಬ ಭಗವಂತದನು. ಆ ಭಗವಂತನ ಪರೀಕ್ಷೆ ಮಾಡಕ್ ಆ ಮಲ್ಲಿಕಾರ್ಜುನ ಬಂದಾನ. ಹೌದು ಯಾಕಂದ್ರ ಹತ್ತಂತ ಇಂತಿಂತ ಮಲ್ಲಿಕಾರ್ಜುನ ಅಲ್ಲ, ಹೌದು ಅವನ ಲೀಲಾನ ಬ್ಯಾರೆ ಐತಿ ಅಂತ ಹೇಳಿದವ ಸಿದ್ದರಾಮ. ಹೌದು ಯಾಕಂದ್ರ ಈಗ 50 ಮಂದಿ ಬರ್ತಾರ ಕರೆ, ಹೌದು ಅಂತ ಮಲ್ಲಿಕಾರ್ಜುನ ಅಲ್ಲ, ಇವು ಬೇರೆ ಅದಾನು ಅಂತ ಹೇಳಿದವ ಸಿದ್ದರಾಮ. ಹೌದು ಹೇಳಿದಾಗ ಅವಾಗ ಏನ್ ಮಾಡ್ತಾನು, ನಿನ್ನ ಮುಂದೆ ಏನ್ರ ಹೇಳ್ಯಾನ ಅಂತ ಕೇಳ್ತಾನ. ಹೌದು ಅವಾಗ ನನ್ನ ಮುಂದೆ ಯಾರು ಬಂದಿಲ್ಲ, ಯಾರು ಭೇಟಿಯಾಗಿಲ್ಲ, ನಿನಗೆ ಹೇಳತ್ ಯಾರು ಹೇಳಿಲ್ಲ. ಹೌದು ಆದ್ರೆ ಇನ್ನು ಹೆಂಗ ಮಾಡ್ಬೇಕಂತ ಸಿದ್ದರಾಮ ವಿಚಾರ ಮಾಡ್ತಾನ. ಏನ್ ಮಾಡ್ತಾರು? ವಿಚಾರ ಮಾಡಿ ಏನ್ ಮಾಡ್ತಾನೋ, ಹೊಲದವ್ ಹೇಳ್ತಾನು, ಎಂತ 50 ಮಂದಿ ಬರ್ತಾರ, ಹಾ ನಾಳಿಗೆ ನೋಡೋಣ ಅಂತ ಹೇಳ್ತಾನು. ಹೌದು ಆತ ಅಂದಾಗ ಅವಾಗ ಸಿದ್ದರಾಮಗೆ ಶಾಂತ ಆಗ್ಲಿಲ್ಲ ಮನುಷ್ಯ. ಹೌದು ಯಾಕಂದ್ರೆ ಇನ್ನಾದ್ರೂ ನಾ ಮಲ್ಲಿಕಾರ್ಜುನ ಹುಡುಕಾಡಬೇಕಂತ ತಿಳ್ಕೊತ ಹೌದು 3 ದಿನ ಅವ ಏನು ಮಾಡ್ತಾನ, ಕಣ್ಣಿಗೆ ನಿದ್ದೆ ಮಾಡ್ಲಿಲ್ಲ, ಹೌದು ಹೊಟ್ಟಿಗೆ ಅನ್ನ ತಿನ್ಲಿಲ್ಲ, ನೀರು ಕುಡಿಲಿಲ್ಲ. ಹೌದು ಬ್ಯಾಸಿಗ್ಯಾಗ ಸುಟ್ಟು ಸುರಿತಾವ್ ಕರೆ, ಅಂಗಾಲ ಸುದಿಕ್ಕೆ ಅದನ್ನ ಸುದಿಕ್ಕೆ ಚಿಂತೆ ಮಾಡ್ಲಿ. ಹೌದು ಕೆಟ್ಟ ಶರೀರ ಬಿಟ್ಟು ಏನ್ ಮಾಡ್ತಾರೆ? ಯಾಕಂದ್ರ ಬ್ಯಾಸಿಗ್ಯಾಗ ಸುಟ್ಟು ಸುರಿತಾವ. ಅಂಗಾಲ ಅಂದ್ರ ನೋಡು, ಹೌದು ಅಂಗಾಲ ಕಾಲ ಎಲ್ಲ ಸುಳದಾವ್ ಕರೆ, ಹೌದು ಪಾದನುವಂತಾವ್ ಎಲ್ಲ ಕಾಲ ಸುಳದಾವ್ ಕರೆ. ಆದರೂ ಸಹಿತ ಪರಮಾತ್ಮನ ನಾಮಸ್ಮರಣೆ ಬಿಡ್ಲಿಲ್ಲ ಅವ. ಹೌದು ಪರಮಾತ್ಮನ ಹುಡುಕಾಡೋದು ಬಿಡ್ಲಿಲ್ಲ. ಮಲ್ಲಿಕಾರ್ಜುನ ನೋಡುತ್ತಾನ, ಅವನ ಹಠ ಬಿಡ್ಲಿಲ್ಲ. ಬಿಡ್ಲಾರ ಟೈಮ್ದಾಗ ಏನ್ ಮಾಡಿದ ಮಾಸ್ತರ, ಬಿಡ್ಲಾರದ ಟೈಮ್ದಾಗ ಅವಾಗ ಒಂದಾನೊಂದು ಟೈಮ್ದಾಗ ಏನ್ ಮಾಡ್ತಾನೋ, ಏನ್ ಮಾಡೋರು? ತಾಯಿ ತಂದಿ ಬಂಧು ಬಳಗ ನನ್ನವ್ರಂತೂ ಯಾರು ಇಲ್ಲ ಅಂತ ತಿಳ್ಕೊಂಡ ಹೌದು ಆ ಪರಮಾತ್ಮನ ನಾವು ಹುಡುಕಾಡ್ಬೇಕಂತ ತಿಳ್ಕೊಂಡ್ ಅಲ್ಲೇ 3 ದಿನ ಅಡ್ಡಾಡ್ತಿದ್ದ, ಬರ್ತಿದ್ದ, ಹೋಗ್ತಿದ್ದ. ಹೌದು ಅವಾಗ ಏನಾತ ಮುಂದೆ ಅನ್ನುವಂಥದ್ದು ಕೂತು ಕೇಳಬೇಕಾಗಿ ಇವನಂತೆ. ಏ ಮಲ್ಲಯ್ಯ ಅಂಬತ ಬಂದಾರ ಹೇಳುದಕ, ಸಿದ್ದರಾಮ ಓಡಿ ಬಂದ ನೋಡ ಅವ್ರನ್ನ ಕೇಳುದಕ, ಸಿದ್ದರಾಮ ಓಡಿ ಬಂದರ ನೋಡ್ರಿ ಅವ್ರನ್ನ ಕೇಳುದಕ. ಏ ಮಲ್ಲಯ್ಯ ಅಂಬು ಹೆಸರ ಏನ ಕಾರಣ ನೆನೆಯತ್ತೀರಿ, ಮಲ್ಲಯ್ಯ ಇರುವ ಹೇಳಿ ಯಾವ ಸ್ಥಳಕ, ನೀವು ಹೇಳಿಕೊಟ್ಟ ಕೋಟೆ ಪುಣ್ಯ ನಿಮ್ಮ ಪಾದಕ. ಹುಡುಗನ ಮಾತ ಕೇಳಿ ಜಂಗಮರಾಗ ಹೇಳತ್ತಾರ, ನಾವು ಹೊಂಟಿದೀವ ಈಗ ಶ್ರೀಶೈಲಕ. ಆ ಪವಿತ್ರವಾದ ಮಲ್ಲಯ್ಯನ ದಿವ್ಯ ದರ್ಶನಕ, ನಮ್ಮ ಸಂಸಾರದಲ್ಲಿ ಹೊರಗಡ ಕೊಡಂತ ಬೇಡುವುದಕ. ಏ ಜಂಗಮರ ಮಾತಕ್ಕೆ ಸಿದ್ದರಾಮ ಹೇಳತಾರ, ನಾನು ಬರ್ತೇನೆ ನೋಡ್ರಿ ಈಗ ಅವ್ರನ್ನ ನೋಡುದಕ್ಕ, ನಾವು ಅಂದ್ರ ಸುರುವ ಮಾಡಲ್ಲ ಚಂದ ನೋಡುದಕ್ಕ. ಅವರ ಬ್ಯಾಡ ಅಂದ್ರ ಸುರುವ ಮಾಡಲ್ಲ ಚಂದ ನೋಡುದಕ್ಕ. ಯಾಕಂದ್ರೆ ಏನ್ ಹೇಳ್ತಾರ ಅವ್ರು ಜಂಗಮರ, ಏನ್ ಹೇಳು? ಜಂಗಮರ ಹೇಳ್ತಾರು, ತಮ್ಮ ನೀನ ಸಣ್ಣವದಿ, ಹೌದು ಶ್ರೀಶೈಲಕ್ಕೆ ನಾವು ಜಂಗಮರ ಎಲ್ಲಾರು ಕೂಡಿ ಹೊಂಟದು ಕರೆ. ಹೌದು ಆ ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ 1 ತಿಂಗಳ ದಿನ ಹಿಡಿತೀವಿ. ಹೌದು
ಶ್ರೀಶೈಲಕ್ಕೆ ಹೋಗಿ ನಾವು ಮುಟ್ಟಬೇಕಾದ್ರೆ ಒಂದು ತಿಂಗಳ ದಿನ ಹಿಡ್ತೈತಿ. ಹೌದು ತಮ್ಮ ನೀನ 6 ವರ್ಷದವದು ನಿನ್ನ ಕೈಲಿ ನಿಗಂಗಿಲ್ಲ, ಬ್ಯಾಡ ಅಂದ್ರು. ಸೋಮ ಮನೆಗೆ ಹೋಗಪ್ಪ ಬ್ಯಾಡ ಅಂದ್ರು. ಹೌದು ಯಾಕಂದ್ರೆ ಬ್ಯಾಡ ಅಂದಾಗ ಅವಾಗ ಸಿದ್ದರಾಮ ಹೇಳ್ತಾನ, ಹಾ ಬ್ಯಾಡ ಅಂದ್ರು ನಾ ಕೇಳವಲ್ಲ, ಹೌದು ನನಗೆ ತಾಯಿ ಇಲ್ಲ, ತಂದಿಲ್ಲ, ಬಂದಿಲ್ಲ, ಬಳಗಿಲ್ಲ, ಯಾರ್ಯಾರು ಇಲ್ಲ ಅಂತ ತಿಳ್ಕೊರಿ. ಹೌದು ಆದ್ರೆ ಒಟ್ಟು ನನ್ನ ಕರ್ಕೊಂಡು ಹೋಗಿ ಆ ಪರಮಾತ್ಮನ ಬೇಕು ಅಂತ ಹೇಳ್ತಾನೆ. ಅವ್ರು ಬ್ಯಾಡ ಅಂದ್ರು ಏನ್ ಮಾಡಿದ? ಅವ್ರು ಹೇಳ್ತಾರೆ, ತಮ್ಮ ನೀ ಎಟ್ಟು ಹೇಳ್ರೆ ಕೇಳುವ ಕಾಣಲಿಲ್ಲ, ನೀ ಏನು ಬ್ಯಾಡ, ನೀ ಬರುದು ಬ್ಯಾಡ ಅಂತ ಹೇಳಿ ಅವ್ರು ಏನು ಮಾಡ್ತಾರ, ಜಂಗಮರ ಹಂಗ ಮುಂದೆ ಸಾಗಿರವ್ರು. ಹೌದು ಸಾಗಿದಾಗ ಅವಾಗ ಸಿದ್ದರಾಮ ವಿಚಾರ ಮಾಡ್ತಾನು, ಏನ್ ಮಾಡು ಈಗ ಸದ್ದ ಇವರು ಹೊಕ್ಕಾರಿಯಲ್ಲಿ ಮಲ್ಲಿಕಾರ್ಜುನ ತೆಗ್ ಹೊಂಟಾರ, ಇವ್ರನ್ನ ಬಿಟ್ರ ನನಗೆ ಬೇರೆದವ್ರು ಸಿಗಂಗಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ? ಏನ್ ಮಾಡ್ತಾನ, ಅವ್ರು ಬ್ಯಾಡ ಅಂದ್ರು ಓಡುತ್ತ ಏನ್ ಮಾಡ್ತಾನ, ಅಳ್ಕೋತ ಅವ್ರ ಬೆನ್ನು ಹತ್ತಾನು. ಬೆನ್ನು ಹತ್ತಿದಾಗ ಅವಾಗ ಜಂಗಮರು ಹೇಳ್ತಾರ ಅವಾಗ ಸಿದ್ದರಾಮಗೆ, ಏನಂತ? ಏನು ತಮ್ಮ ನೀ ಎಟ್ಟು ಹೇಳ್ರಿ ಏನು ಕೇಳುವ ಮನುಷ್ಯ ಅಲ್ಲೋ ಕಾಣುವಲ್ಲಿ, ಯಾಕಂದ್ರೆ ನೀನು ಪರಮಾತ್ಮನ ಸೇವೆ ಮಾಡುವ ಅಂತ ನಿನ್ನ ಮನುಷ್ಯನಾಗ ಬಂದೈತೆ ಅಂದ ಬಳಕ ಎಂತಾವು ತಮ್ಮ ನಮ್ಮ ಹುಡುಗರ ಕರೆದ್ರೆ ಬರಂಗಿಲ್ಲ ನಮ್ಮ ಜೋಡಿ, ನಮ್ಮ ಹುಡುಗರ ಕರೆದ್ರೆ ನಮ್ಮ ಜೋಡಿ ಬರಂಗಿಲ್ಲ. ಅಂತ ಟೈಮ್ನಾಗ ನಿನ್ನ ಹಿಂಬಾಲಿ ಯಾರೂ ಇಲ್ಲ, ನೀವು ಒಬ್ಬ ನನ್ನ ಪರಮಾತ್ಮನ ಸೇವೆ ಮಾಡ್ತಾರ ನೀ ಬೆನ್ನು ಹತ್ತಿದೆ ಅಂದ್ರ ನಿನ್ನ ಭಕ್ತಿನೂ ಬಹಳ ದೊಡ್ಡದೈತಪ್ಪ ಅಂತ ಹೇಳಿ ಏನ್ ಮಾಡ್ತಾರ ಅವ್ರ, ಇವಾಗ ನಮಸ್ಕಾರ ಮಾಡಿ ಕರ್ಕೊಂಡು ಹೊಂಟ್ರ ಜೋಡಿ. ತಿಂಗಳ ದಿನ ತಿರುಗಾಡಿ ಏನ್ ಮಾಡ್ತಾರೋ, ತಿಂಗಳ ದಿನ ತಿರುಗಾಡಿ ಉಗಾದಿ ಪಾಲಕ ನಿಂತರ ಮಹಾದ್ವಾರ ಏನಾಗೈತಿ, ಕ್ಷೇತ್ರವಾದ ಕಡಿಮಾಗಿಲಕ್ಕ ಮಹಾದ್ವಾರಕ್ಕೆ ಹೋಗಿ ನಿಲ್ಬೇಕಾದ್ರ ಆ ಮಹಾದ್ವಾರ ಎಂತಾಗೈತೆ, ಯಾಕಂದ್ರೆ ಈ ಕಲಿಯುಗದೊಳಗ ಆ ಪುಣ್ಯ ಕ್ಷೇತ್ರ ಐತೆ. ಯಾಕಂದ್ರೆ ಕಡಿ ಬಾಗಿಲ ಅನ್ನುವಂಥದ್ದು ಮಹಾದ್ವಾರ ಅಂದ್ರೆ ಕಡಿ ಬಾಗಿಲೈತಿ. ಅಂತ ಬಾಗಿಲ ಮುಂದೆ ನಿಂತು ಏನು ಹೇಳ್ತಾರೋ, ಮಹಾದ್ವಾರಕ್ಕೆ ಹೋಗಿ ಹೇಳ್ತಾರೋ, ಆ ಪುಣ್ಯವಾದ ಕ್ಷೇತ್ರವಾದ ಕಡಿ ಬಾಗಿಲಕ ಆ ಬಾಗಿಲ ಕಂಡ್ರ ನಮ್ಮ ಜನ್ಮ ಆಗುದು ಸಾರ್ಥಕ, ಆ ಶಿಖರ ಕಂಡ್ರ ನಮ್ಮ ಜನ್ಮ ಆಗುದು ಸಾರ್ಥಕ. ಈ ಗರ್ಭಗುಡಿ ಮುಂದ ನಿಂತ ಸಿದ್ದರಾಮಗ ಹೇಳ್ತಾರೋ, ಲಘು ಮಾಡಿ ಹೋಗಿ ಮಲೆ ಪಾದಕ ಅಲ್ಲಿ ಪವಿತ್ರವಾದ ಗಂಗಾ ತೀರ್ಥ ಹರಿಯಾಕ. ಯಾಕಂದ್ರ ಸಿದ್ದರಾಮ ಅಂದ್ರೆ ಎಂಥವ, ಅವನ ಭಕ್ತಿ ಅಂದ್ರೆ ಎಂಥದಿತ್ತು, ಅವನ ನಿಷ್ಠವಾಗಿ ನೋಡಿದ ಯಾರನ್ನ ಮಲ್ಲಿಕಾರ್ಜುನ. ಯಾಕಂದ್ರೆ ಅವಾಗ ಓಡುತ್ತ ಸಿದ್ದರಾಮಗ ಗರ್ಭಗುಡಿ ಮುಂದೆ ನಿಂತ ಅವ್ರು ಹೇಳ್ತಾರ ಜಂಗಮರು, ನಾವು ಹೋಗಿ ಮಲ್ಲಿಕಾರ್ಜುನ ಆಶೀರ್ವಾದ ಮಾಡ್ಕೊಂಡದ್ದು, ನಾವು ಹೋಗಿ ನಮಸ್ಕಾರ ಮಾಡಿದ್ವು, ನೀಟ್ ಹೋಗಿ ಕಾಲ ಬಿದ್ದು ಬರೋಗ ಸಿದ್ದರಾಮ ಅಂತ ಕಳಿಸ್ತಾರ. ಗರ್ಭಗುಡಿ ಮುಂದೆ ನಿಂತ ಅಲ್ಲಿ ಹೋಗಿ ಮಲ್ಲಿಕಾರ್ಜುನದನ್ನ ಕಾಲ ಬರೋದು ಮೊದಲಂದ್ರು, ಅವಾಗ ಸಿದ್ದರಾಮನಲ್ಲಿ ಇಲ್ಲದಲ್ಲಿ ಅಂತ ಖುಷಿ ಹೆಚ್ಚಾತು. ಅವನಲ್ಲಿ ಅಂತರಾಳ ಕಾಯಕೈತ, ಯಪ್ಪ ನನ್ನ ಪರಮಾತ್ಮ ನೋಡಕ ಇಷ್ಟು ದಿನ ಬೇಕಾತು ಹೊತ್ತು ತಿಳ್ಕೊಂಡು ಹೋಗಿ ನಮಸ್ಕಾರ ಮಾಡಕ್ ಹೋಗ್ತಾನು. ಅವಾಗ ನೋಡಿದಾಗ ದಿಂಗ ಬಡದು ಬಿಡ್ತೈತ ಅವಾಗ ಸಿದ್ದರಾಮ, ದಿಂಗ ಬಡದು ಬಿಟ್ಟಾಗ ಅವಾಗ ಹೇಳ್ತಾನೆ ಜಂಗಮರಿಗೆ, ಏನಪ್ಪ ಮಲ್ಲಯ್ಯನ ತೋರಿಸ್ತಾನ ಇಲ್ಲಿ ಮಠ ತಂದ್ರೆ ತಿಂಗಳ ನನ್ನ ತಿರುಗಾಡಿಸ್ಕೋತ, ಆದ್ರ ಮಲ್ಲಯ್ಯ ಇಲ್ಲಿ ಎಲ್ಲಿ ನಾನು ಪುಣ್ಯಾತ್ಮ ಗೋಡ್ರಿ ಆತ ಕೇಳ್ತಾನ. ಯಾಕೆ ತಮ್ಮ ನಿನಗೆ ಏನು ಕಾಣಲ್ಲ ಮಲ್ಲಯ್ಯ ಅಂದ್ರು, ಎಲ್ಲಿ ನನ್ನ ಮಲ್ಲಯ್ಯ ತೋರಿಸ್ಬರಿ ನನಗೆ ಮೊದಲು ಎಲ್ಲಾರು ಅಂದ. ಅವಾಗ ಜಂಗಮರು ಬಂದು ತೋರಿಸ್ತಾರ, ಏನು ತಮ್ಮ ಇಲ್ಲಿ ಮುಂದೆ ಕಾಣು ಅಂತ ನೀವು ಮಲ್ಲಯ್ಯ ಇಲ್ಲೇ ನಮಸ್ಕಾರ ಮಾಡ್ತೀವಿ ನಾವೆಲ್ಲ ಅಂದ್ರು. ಅವಾಗ ಅವ್ನು ಹೇಳ್ತಾನೆ ಸಿದ್ದರಾಮ, ಯಾಕಂದ್ರೆ ಜಂಗಮರು ಅಂದ್ರೆ ನಾನು ಬಾಳ 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 ಅಂತ ತಿಳ್ಕೊಂಡಿದ್ನಿ, ಆದ್ರೆ ನಿಮ್ಮಂತ ಹುತ್ತೂರ್ನ ಎಲ್ಲಿ ನೋಡ್ಲಿಲ್ಲ ಅಂತ ಹೇಳ್ತಾನವ. ಯಾಕಂದ್ರೆ ನಾನು ಇದೀನಿ ಮಲ್ಲಯ್ಯ ತೋರಿಸ್ತಾನಂತ ತಂದಾರೆ ಕರೆ, ಮಲ್ಲಯ್ಯ ಹೆಂಗದ ಅನ್ನುವಂಥದ್ದು ನೀವು ಒಬ್ಬರನ್ನ ನೋಡಿ ರೈಟ್ರ ಒಳಗ ಅಂದ. ಇಲ್ಲಪ್ಪ ನಾವು ಯಾವ ಬೇರೆದವ್ರನ್ನ ಮಲ್ಲಯ್ಯನ ನೋಡಿಲ್ಲ, ಬರೀ ನಾವು ಇಲ್ಲೇ ಬೇಡ್ಕೊಂಡು ಹೋಗ್ತೀವಿ, ನಮ್ಮ ಸಂಸಾರ ಎಲ್ಲ ಚಲೋ ನೋಡ್ಬೇಕು, ಬರೀ ನಾವು ಇಲ್ಲೇ ಬೇಡ್ಕೊಂಡು ಹೋಗ್ತೀವಿ, ಸಂಸಾರ ಎಲ್ಲ ಚಲೋ ನೋಡೈತಿ, ಆದ್ರೆ ಮಲ್ಲಯ್ಯ ಇಲ್ಲೇ ಅಂತೇಳಿ ನಾವು ತಿಳ್ಕೊಂಡ್ರಪ್ಪ ಸಿದ್ದರಾಮ, ಮಲ್ಲಯ್ಯ ಅಂದ್ರೆ ಎಂತವ ನಾನು ಪುಣ್ಯಾತ್ಮ ಅಂದ್ರ. ಅವಾಗ ಹೇಳ್ತಾನ ಸಿದ್ದರಾಮ, ಮಲ್ಲಯ್ಯ ನಾನು ಹೆಂಗ ನಿಮಗೆ ಹೇಳ್ತಾನೆ ಕೇಳು, ಇದು ಏನೈತಿ ಹರಿಯಾತೈತಿ, ಬರೇ ತೇಟ ಕರಿ ಕಾಲ ಕಾಣ್ತೈತಿ, ಬರೀ ಗಂಗಾ
ಗಂಗಾ ತೀರ್ಥ ಅಟ್ಟ ಹರಿತೈತಿ ಇಲ್ಲಿ ಮಲ್ಲಯ್ಯ ಇಲ್ಲ. ಹೌದು. ಮಲ್ಲಯ್ಯ ಅಂದ್ರೆ ಎಂಥವದಾನು ಅಂತವದಾನ. ಕೈ ಕೈ ಬಾಯಿ ಎಲ್ಲ ಸುಲತ್ತವಾಗ. ಹೌದು, ಕನ್ನಡ ಭಾಷೆ ಮಾತಾಡ್ತಾನ. ಕೈ ಬಾಯಿ ಕನ್ನಡ ಭಾಷೆ ಶರೀರ ಅನ್ನುವಂಥದ್ದು ಅಸಲತಿ. ಹೌದು. ಕೈ ಕಾಲು ಅಸಲದಾವು, ಕಣ್ಣು ಮೂಗು ಕಾಣಿಸ್ತಾವು, ಹೌದು ಎಲ್ಲ ಶರೀರ ಅಸಲತ್ತವಾಗ. ಹೌದು ಆದ್ರೆ ಹಿಂದೆ ಪಂಚವರ್ಣದ ಬಿಸಿಲು ಬೀಳ್ತೈತಿ. ಹೌದು. ನನ್ನ ಪರಮಾತ್ಮ ಎಂಥವದಾನಂದ್ರ ಹಾ. ಕಣ್ಣ ಮೂಗ ಬಾಯಿ ಕೈಕಾಲ ಹಸಲದಾವು, ಹೌದು. ಪಂಚವರ್ಣದ ಬಿಸಿಲು ಬೀಳ್ತೈತಿ. ಅಂತ ನನ್ನ ಪರಮಾತ್ಮ ಅದನು. ಹಾ. ಇಲ್ಲೇನು ನೋಡ್ತೀರಿ, ಇಲ್ಲಿ ಬರೀ ತೇಟ ಕರಿಕಲ್ಲೈತಿ ಒಂದು ಬ್ಯಾಡಂದ. ಬ್ಯಾಡ ಅಂದ. ಇಂಥ ನಿನ್ನ ಜಂಗಮರ ಸಂಘ ನನಗೆ ಬೇಡಪ್ಪ. ಹೌದು. ಇನ್ನು ನೀವು ತೋರಿಸೋದು ಸಾಕ, ನೀವು ತೋರಿಸೋದು ನನಗೆ ಬೇಡ. ನೀವು ಹೆಂಗ ಬಂದ್ರೆ ಹಂಗ ಹೋಗಿ ಬಿಡ್ರಿ ಅಂದ. ಬ್ಯಾಡ ನಿಮ್ಮ ಸಾಧುರು ಯಾರು ನಿಮ್ಮ ಸಾಧುರ ಸಂಘ ಬೇಕಾದ ಕಡೆ ಹೋಗ್ರಿ ನೀವು ಅಂತ ಹೇಳ್ತಾರೋ. ಹೌದು. ಅವಾಗ ಜಂಗಮರ ಸಿದ್ದರಾಮ್ಗೆ ಹೇಳ್ತಾರ, ಏನಂತ? ಏ ತಮ್ಮ, ಇಟ್ಟು ದಿನ ನಾವು ನಿನ್ನ ಜೋಡಿ ಇತ್ತು, ನಮ್ಮ ಜೋಡಿ ಬಂದಾಗಿ ಹೌದು. ಎನ್ನ ಮೇಲೆ ನಮ್ಮನ್ನ ನೀ ಬಿಟ್ಟು ಹೋಗತ್ ಹೇಳ್ತಿ. ಹೌದು. ಆದ್ರೆ ಇಲ್ಲಿ ಕಾಡತ್ತು, ದೊಡ್ಡ ಅರಣ್ಯ ಕಾಡತಿ. ಆಗಿ ನೀವು ಹಾಜ್ ಅಂದ್ರೆ ನೀನು ಹುಲಿ ಕಡ್ಡಿ ಎಲ್ಲ ಬಿಡಂಗಿಲ್ಲ ಅಂದ್ರು. ಮುರುತ್ತಿರ್ತಾವ ಹೇಳು. ಮೂರ್ವತ್ತಂತ ನಾವು ಹೋಗ್ಬೇಕಾದ್ರೆ ಇಟ್ಟು ಜನ ಹೊಂದ್ಕೊತ ಹೋಯ್ತು. ಹೌದು. ನೀವು ಹಬ್ಬ ಹೆಂಗ ಇಲ್ಲಿ ಕಾಲ ಕಳಿತು ಅಂದ್ರು. ಸಣ್ಣ ಹುಡುಗದೀನಿ. ಸಣ್ಣ ಹುಡುಗರಿ ಸಿದ್ದರಾಮ, ಹೌದು. ದೊಡ್ಡ ಅರಣ್ಯವಾದ ಕಾಡತಿ, ಆ ಕಾಡಿನಾಗ ಪಾರದ ಹೆಂಗ ನೀ ಬರ್ತೀಯ ಅಂದ. ಹೌದು. ಅವಾಗ ಅವ ಸಿದ್ದರಾಮ ಹೇಳ್ತಾನು. ಏನಂತ ಹೇಳ್ತಾರ? ಅವಾಗ ಮುಂದೆ ಏನಂತ ಹೇಳ್ರಿ ಮಾಸ್ತರ, ಸಾಕ ನಿಮ್ಮ ಸಾದರ ಸಂಘ ಬೇಕಾದ ಕಡೆ ಹೋಗ್ರಿ ನೀವ. ಏ ಅವ್ರ ಬೆಟ್ಟ ಸೇರಿಕೊಂಡರ ಅಡವೆ ಆರ್ಯಾನ. ಸಣ್ಣವಾದ ಹುಡುಗ ತಿರುಗಡಿ ಬಹಳ ಆಮೇಲೆ ಹೈರಾಣ. ಅವರಿಗೆ ಪರಮಾತ್ಮ ಸಿದ್ಧಕಾರೆ. ಏ ಹಾಜರಿಗೆ ಅನಿಸಿಕೊಂಡು ಸತ್ಯಕಾರ ಮುದ ಭಾವಲಿಂಗ ಕೇಳಿಸಿದ್ದಾರ. ಮತ್ತೇನ್ ಹೇಳ್ತಾರತಮ್ಮ? ಏನಂತ ಹೇಳ್ತಾರೆ? ಪರಮಾತ್ಮನ ಹೆಸರು ಮೇಲೆ ಏನ್ ಹೇಳ್ಯಾರು? ಏ ಪರಮಾತ್ಮನ ಹೆಸರ ಮ್ಯಾಲ ಪ್ರಾಣವಾದ ಚಿಂತೆ ಏ ಇರಿಸ ಕೊಟ್ಟ ನೋಡಿ ಬಿಡಲಾಗ. ಆಗ ಅಲಕ್ಕೆ ಕಲ್ಪನೆ ಬರ್ತಾವ ನೋಡ್ರಿ ತನ್ನ ಮನದಾಗ. ಆಗ ಅನೇಕ ಕಲ್ಪನೆ ಬರ್ತಾವ ನೋಡ್ರಿ ತನ್ನ ಮನದಾಗ. ಏನು ಹುಲಿ ಕರಡಿ ಶಿವಮೊಗ್ಗ ಏನು ಮಾಡ್ತಾವ ಮಾಸ್ತರವಾಗ? ಹುಡುಗನ ನಾತಿಗಾಗಿ ಹುಲಿ ಕರಡಿ ಸಿಂಹಗಳು. ಪರಮಾತ್ಮನ ಹೆಸರು ಮ್ಯಾಲ ಪ್ರಾಣವಾದ ಚಿಂತೆ ಇಲ್ಲ, ಇರಿಸೆ ಕೊಟ್ಟಾಗತ್ತಾರ ನೋಡ್ರಿ ಗುಡದಾಗ. ಹೌದು. ಆಗ ಅನೇಕ ಕಲ್ಪನೆ ಬರಾಕತ್ತಾವ ತನ್ನ ಮನದಾಗ. ಯಾಕಂದ್ರ ಗುಡದಾಗ ಹೋದ ಅಂಜಿಕ ಬರಾಕೈತವ. ಹೌದು. ಸಣ್ಣ ಹುಡುಗದ ನೀವು ಏನು ಮನುಷ್ಯನಾಗ ಬತ್ತು. ಏನ್ ಮಾಡ್ತಾರ? ಈ ಜಂಗಮರೆಲ್ಲ ಹೇಳ್ಯಾರು, ಜಂಗಮರ ಹೇಳಿ ನಾನು ಹುಟ್ಟಿ ಹಿಡಿಸಿ ಹೋಗ್ಯಾರು. ಹೌದು. ಇಲ್ಲಿ ಹುಲಿ ಕರಡಿ ಶಿವಗಳದಾವು, ಅಲ್ಲಿ ಹೋಗಬೇಡ ಅಂತ ಹೇಳ್ಯಾರು. ನಾ ಬಂದನ ಅಂತ ತಿಳ್ಕೊಂಡು ಅಂಜಿಕ ಬರಾಕೈತಿ ಹುಡುಗ. ಹೌದು. ಹುಡುಗ ಅಂಜಿಕ ಬಂದಾಗ ಅವಾಗ ಏನ್ ಮಾಡ್ತಾನ? ಏನ್ ಮಾಡಿದ್ವಿ? ಪರಮಾತ್ಮನ ಹೆಸರ ಮ್ಯಾಲ ಪ್ರಾಣವಾದ ಚಿಂತಿಲ್ಲ ಅಂತ ತಿಳ್ಕೊಂಡು ಯಾವಾಗ ದೃಢವಾದ ಭಕ್ತಿ ಇಟ್ಟುಕೊಂಡ ಇರ್ಷ ತೊಟ್ಟ ನಿಂತ ಹಂಗ ಮುಂದೆ ಸಾಗುತ್ತಿದ್ದ ಹಂಗ 7 ದಿವಸ ವಾಸ ಮಾಡಿದ ಕೆಟ್ಟ ಅಡ್ಯಾಡದಾಗ. ಯಾಕಂದ್ರ 7 ದಿವಸ ಆದ ಮೇಲೆ ಅಲ್ಲೇ ತಿರುಗಾಡಿದ ಕರೆ ಏನಾತು? ಏನಾಯ್ತು? ಪರಮಾತ್ಮನ ಹೆಸರ ಮ್ಯಾಲ ಪ್ರಾಣವಾದ ಚಿಂತಿಲ್ಲ ಅಂತ ತಿಳ್ಕೊಂಡು ಅಲ್ಲೇ ತಿರುಗಾಡಕತ್ತ. ಹೌದು. ಅವಾಗ ಏನಾತ? ಹೊಸ ಹುಡುಗನ ನಾತಿ. ಹೊಸ ಹುಡುಗನ ನಾತಿಗಾಗಿ ಹುಲಿ ಕರಡಿ ಶಿವಗ ಹುಡುಗ ಹೊಡ್ಕೊತ ಬರ್ತಾವ ನೋಡ್ರಿ ತಾತಸನಿದಾಗ. ಆತನ ಮುಖ ನೋಡಿ ಒಂದು ಬರ್ಲಿಲ್ಲ ಅವನ ಮೈಯಾಗ. ಹುಡುಗನ ಮುಖ ನೋಡಿ ಒಂದು ಬರ್ಲಿಲ್ಲ ಅವನ ಮೈಯಾಗ. ಒಂದನೇನ ಸಿದ್ದರಾಮ ನೀರ ಸಹಿತ ಕುಡಿಯಲಾರ. ಮತ್ತ ನೋಡಿದ ನೋಡಾಗ ಶಿಖರದ ಮ್ಯಾಗ ಒಂದು ಕಲ್ಲ ತಗೊಂಡ ಹೋಗದ ನೋಡಿದ ಸರ್ವರ ಕೊಳಲಾಗ. ಆ ಕಲ್ಲ ಹೋಗಿ ಹತ್ತಿತ ಒಂದು ತಾಸಿನ ಮ್ಯಾಗ.
ಕಂದಗಳ ಸಿಗುವುದಲ್ಲ ಮತ್ತೆ ಬೆಟ್ಟ ಮತ್ತೆ ಏರಲ್ಲ. ಏ ಹೆಂದ ಮುಂದ ನೋಡಬಾರದು ನಾನು ಇನ್ನು ಮ್ಯಾಗ ಹೆಂದಕ ಮೂಲ ಸರಿ ಸಲ್ಲ ಅದೇ ಕೊಳಗ ಏನು ಮಾಡಿದೆ ಸಿದ್ದರಾಮ? ಏನ್ ಮಾಡು ಎಲ್ಲ ಪರಮಾತ್ಮನ ಹೆಸರ ಮ್ಯಾಲ ಪ್ರಾಣ ಹೋದ್ರೆ ಚಿಂತೆ ಇಲ್ಲ ಅಂತ ತಿಳ್ಕೊಂಡ. ಏನ್ ಮಾಡು ಅವಾಗ ಮುಂದೆ ಸಾಗುತ್ತಿದ್ದ ಅವಾಗ ಏನಾಯ್ತು? ಏನಾಯ್ತು? ಹುಲಿ ಕರಡಿ ಶಿವಗಳ ಗುಡುಗು ಹೊಡ್ಕೊತ ಬರಾಕತ್ತು ಮುಂದೆ. ಹೌದು ಗುಡುಗು ಹೊಡ್ಕೊತ ಯಾವಾಗ ಮುಂದೆ ಬರಾಕತ್ತು ಅವಾಗ ಸಿದ್ದರಾಮ ಏನ್ ಮಾಡ್ತಾನು? ಏನ್ ಮಾಡು ಅಂಜಿ ಹಿಂದ ಸರಿಯಾಗಿ ಕಟ್ಟಿ ಬಿಡ್ತಾನ. ಹೌದು ಅಂಜಿ ಹಿಂದ ಸರಿಯಾಗಿ ಕಟ್ಟ ಅವಾಗ ನಾಮಸ್ಮರಣೆ ಮಾಡ್ತಾನ, ಮಲ್ಲಿಕಾರ್ಜುನ ನಾಮಸ್ಮರಣೆ. ಹೌದು ಪರಮಾತ್ಮ ಇವತ್ತು ನನಗೆ ಎಂತ ಕಷ್ಟ ಬಂದತ್ತಂದ್ರೆ ನೀನ ಬೈದು ಮಾಡುತ್ತೇವೆ. ಮಲ್ಲಿಕಾರ್ಜುನ ಸೇವಾ ಮಾಡಿದ ಹೌದು. ಯಾವಾಗ ಮಲ್ಲಿಕಾರ್ಜುನ ನೆನೆಸಿದ ನೋಡು ಅವಾಗ ಏನಾಯ್ತು? ಏನಾಯ್ತು? ಆ ಹುಲಿ ಕರಡಿ ಶಿವಗಳು ಎಲ್ಲ ಗುಡುಗು ಹೊಡ್ಕೊತ ಬರ್ತಾವ ಕರೆ ಸನ್ಯದಾಗ ಹೌದು ಹುಡುಗನ ಮುಖ ನೋಡಿದ ತಕ್ಷಣ ಒಂದೂ ಬರಲಿಲ್ಲ ಮೈ ಮೇಲೆ. ಹೌದು ಯಾಕೆ ಬರಲಿಲ್ಲ? ಯಾಕೆ ಬರಲಿಲ್ಲಮ್ಮ? ಯಾಕಂದ್ರೆ ಸಿದ್ದರಾಮಂದ ಭಕ್ತಿ ಅನ್ನುವಂಥದ್ದು ಆತಿತ್ತು. ಹೌದು. ಪರಮಾತ್ಮನ ನಿಷ್ಠೇನ ಅಷ್ಟೇ ಇತ್ತ. ಹೌದು ಪರಮಾತ್ಮನ ಭಕ್ತಿ ನಿಷ್ಠೆಯಿಂದ ನಾವು ದುಡ್ಕೋತಿರತ್ತ ತಿಳಿದ. ಹೌದು. ಈಗ ಸದ್ದ ನಾವ ಒಂದು ನರಿ ಏನಾರ ಬರ್ತಂದ್ರ ಮಾಸ್ತರ ಏನ್ ಮಾಡು? ಬರೀ ಊರಾಗಿಂದ ನಾಯಿ ಮೇ ಮೇಲೆ ಬರ್ತಂದ್ರ ಹಂಜಿ ಊರಾಗ ಕಟ್ಟಿ ಬಿಡ್ತು. ಹೌದು ಆದ್ರೆ ಅಂತ 6 ವರ್ಷದ ಸಿದ್ದರಾಮ ಹೌದು ಆ ಹುಲಿ ಕಾರಣ ಬರಾಕೈತಿ ಅವ ಕರೆ ಅಂದಲಿಲ್ಲ ಅವ. ಆತಲಿಲ್ಲ. ಯಾಕ ಹಿಂದ ನನ್ನ ಮಲ್ಲಿಕಾರ್ಜುನ ಅದಾನ ಅಂತೇಳಿ ಯಾವಾಗೂ ಅನ್ಕೋತಿದ್ದವು. ಹೌದು ಎಲ್ಲಾ ಬಂಧನಗಳು ನನಗೆ ಎಷ್ಟು ಕಷ್ಟ ಬರ್ತಾವ ಅವನ್ನೆಲ್ಲ ದೂರ ಮಾಡವ ಅವದನು. ಹೌದು. ನನ್ನ ಕಾಯವು ಅವದನು, ನನ್ನ ಹುಟ್ಟಿಸಿದವು ಅವದನು, ನನ್ನ ಸಲುವವು ಅವದನು ಅಂದ. ಹೇಳ್ತಾರು. ಯಾಕಂದ್ರೆ ಅವಾಗ ದೃಢವಾದ ಭಕ್ತಿ ಇಟ್ಕೊಂಡು ಮುಂದೆ ಸಾಗಿದ. ಹೌದು. ಅವಾಗ ಹುಲಿ ಕರಡಿ ಶಿವಗಳು ಒಂದು ಅವನ ಮುಖ ನೋಡಿ ಒಂದು ಬರ್ಲಿಲ್ಲ ಮೇ ಮೇಲೆ ಅಲ್ಲೇ ಸೈಡ್ ಆಗಿ ಹೋದು. ಒಂದು ದಿನ ಏನ್ ಮಾಡು? ಅವಾಗ ಒಂದು ದಿನ ಸಿದ್ದರಾಮ ನೀರು ಸಹಿತ ಕುಡಿಲಾರ್ದ ಹಾ ಶಿಖರ ಮ್ಯಾಲ ನಿತ್ತು ನೋಡ್ತಾನ. ಗಿರಿ ಏರಿ ನಿಂತ ನೋಡ್ರಿ. ಹಿರಿಯರು ನಿತ್ತು ಶಿಖರ ಮ್ಯಾಲ ನಿತ್ತು ನೋಡ್ತಾನು. ಹೌದು ಇನ್ನು ಮ್ಯಾಲತ್ತ ಸಿದ್ದರಾಮ ನನಗೆ ಸಿಗುವಂಗ ಕಾಣಂಗಿಲ್ಲ, ಒಂದು ಕಲ್ಲು ತಗೊಂಡು ಏನ್ ಮಾಡಿದ? ಸಿಗುವಂಗ ಕಾಣಂಗಿಲ್ಲ ಅಂತ ತಿಳ್ಕೊಂಡು ಸರೋವರ ಕೊಳಕ್ಕೆ ಹೋಗಿ ನಿತ್ತು. ಹೌದು ಸರೋವರ ಕೊಳಕ್ಕೆ ಹೋಗಿ ಮುಂದೆ ನಿಂತು ನೋಡ್ತಾನು. ಏನ್ ನಿಂತು? ಇನ್ನು ನನ್ನ ಪರಮಾತ್ಮ ಸಿಗಂಗಿಲ್ಲ. ಹಾ ಇನ್ನು ಹೆಂಗ ನಾ ಮಾಡ್ಲಿ? ಇಲ್ಲಿ ಬಂದು ನಾ ಸ್ವಾರ್ಥಕ್ಕಾಗ್ಲಿಲ್ಲ. ಆ ಮಲ್ಲಯ್ಯನ ಮ್ಯಾಲ ನನ್ನ ಪ್ರಾಣ ಹೋದ್ರ ಚಿಂತಿಲ್ಲ ಅಟ್ಟ ಹೋತಕ್ರೆ. ಹೌದು. ಇನ್ನು ನಾ ಹೆಂಗಾರ ಮಾಡಿ ಪ್ರಾಣ ಬಿಡ್ಬೇಕು, ಮಲ್ಲಯ್ಯ ಸಿಗ್ಲಿಕ್ಕೆ ನನ್ನ ದೇಹ ತಗೊಂಡ ನಾ ಏನು ಮಾಡ್ಲಿ ಅಂದ. ಹೌದು ಹಿಂದಕ್ಕೆ 3 ಸರಿ ಸರದ ಏನ್ ಮಾಡ್ತಾರ? ಅದಕ್ಕ ಹಿಂದ 3 ಸರಿ ಸರದ ಏನ್ ಮಾಡ್ತಾನೆ? ಸರೋವರ ಕೊಳದಾಗ ಒಂದು ಕಲ್ಲು ತಗೊಂಡು ಹೋಗಿತ್ತಾನೆ. ಹೌದು ಯಾಕಂದ್ರೆ ಇದ್ರ ನೆಲೀರ ಎಟ್ಟೈತಿ ನೋಡ್ಬೇಕಂತ ತಿಳ್ಕೊಂಡ. ಹೌದು ಯಾಕಂದ್ರೆ ಇದ್ರಾಗ ಜಿಗದ್ರನ್ನಂದ್ರ ಲಗುಟ್ಟ ಪ್ರಾಣ ಹೋಗತ್ತಲೋ ಅಂತ ತಿಳಿದ ಸಿದ್ದರಾಮ. ಹೌದು ಯಾಕಂದ್ರೆ ನಾ ಜಿಗದ್ನಂದ್ರ ಈಟ ಎತ್ತಂದ್ರೆ ಏನು ಮಾಡುದು ನೀರು. ಹಾ ಅವಾಗ ಒಂದು ಕಲ್ಲು ತಗೊಂಡು ಹೋಗದ. ಆ ಕಲ್ಲು ಹೋಗಿ ಹತ್ತಿತ್ತ ಒಂದು ತಾಸಿನ ಮೇಲೆ. ಹೌದು ಒಂದು ತಾಸಿನ ಮೇಲೆ ಹತ್ತಿದ ಮೇಲೆ ತವಾಗ ಸಿದ್ದರಾಮ ಏನ್ ಮಾಡ್ತಾನು? ಏನ್ ಮಾಡಿದ? ಕಂದ ಬರೋಳ ಸಿಗುದಿಲ್ಲ ಅಂದ ಬಂಧನ ಬಿಟ್ರೆ ಮುಕ್ತಿ ಇಲ್ಲ. ಇನ್ನು ಸಿದ್ದರಾಮ ನನಗೆ ಸಿಗಂಗಿಲ್ಲ ಅಂದ್ರೆ ನನಗೆ ಮುಕ್ತಿ ಇಲ್ಲ. ನನ್ನ ಪ್ರಾಣ ಇಟ್ಕೊಂಡ್ರೆ ನಾ ಏನು ಮಾಡ್ಲಿ ಅಂತ ತಿಳ್ಕೊಂಡ ಹಿಂದಕ್ಕೆ 3 ಸರಿ ಸರದ ಅದಕ್ಕೊಳದಾಗ ಜಿಗ್ಯಾಕ ಹಾ ಹಾರಿ ಬಿಟ್ಟ. ಅವಾಗ ಜಿಗ್ಯಾಕ ಹೋಗೋದ್ರ ಒಳಗ ಹೌದು ಅವಾಗ ಅವನ ಭಕ್ತಿ ಗೊತ್ತಾತ. ಸಿದ್ದರಾಮನ ಭಕ್ತಿ ಎಷ್ಟು ಐತಲ್ಲ ಅನ್ನುವಂಥದ್ದು ಮಲ್ಲಿಕಾರ್ಜುನ. ಹೌದು ನಿನ್ನಂತ ಸೇವೆ ಮಾಡು ಭಕ್ತನ್ನ ಎಂದೂ ನೋಡ್ಲಿಲ್ಲ ಹೌದು ಅಂತ ತಿಳ್ಕೊಂಡು ಅವಾಗ ಮಲ್ಲಿಕಾರ್ಜುನ ಏನು ಮಾಡ್ಯಾನು? ಏನ್ ಮಾಡ್ಯಾರ? ಏನು ಮಾಡ್ಯಾನ ಅಂದ್ರೆ ಕಮರಿ ಕೊಳ್ಳದಾಗಿಂದ ಉದ್ಭವಿಸ್ಯಾನ. ಹೌದು ಕಮರಿ ಕೊಳ್ಳದಾಗ ಉದ್ಭವಿಸಿ ಏನು ಮಾಡ್ಯಾನು? ಸಿದ್ದರಾಮೇಶ್ವರ. ಸಿದ್ದರಾಮೇಶ್ವರ ಹಾರದೂರ ಒಳಗಾಗಿ ಕೈಯಾಗಿ ಹಿಡಿದಾನ ತೆಕ್ಕ್ಯಾಗ. ಹೌದು ತೆಕ್ಕ್ಯಾಗ ಹಿಡಿದು ಹೇಳ್ತಾನು, ಏನಂತ? ಏನು ಸಿದ್ದರಾಮ ಯಾಕೆ ಇಂಥ ದಗದ ಮಾಡಿದಿ ಅಂತ ಕೇಳ್ತಾನ. ಹಾ ಏನು ಮಾಡಿದಪ್ಪ ಅಪ್ಪು ಅನ್ಬೋದಾಗ? ಅವಾಗ ಹೇಳ್ತಾನ ಸಿದ್ದರಾಮ, ಹಾ ಏನಪ್ಪ ನಿನ್ನ ಕೃತಗಳು ಏನು, ನಿನ್ನ ತಗದ ಏನು, ನಿಂದ ಏನೇನು ತಗದ ಅಂತ ಕೇಳ್ತಾನವ. ಹೌದು ಯಾಕಂದ್ರ ನನಗೆ ಹೇಳಿದಿ ಏನತ್ತ? ಹಾ ನನಗ ಕಬ್ಬ ತನಿ ಸುಲಗಾಯಿ ತಂದು ನಿನಗೆ ತಿನ್ನಾಕತ್ತ ಕೊಟ್ಟೇನೆ. ಒಟ್ಟು ತಿಂದು ಸುಮ್ಮ ಹೋಗಿದ್ರ ನಾ ಗಪ್ಪ ಹಾಕಿನೋ ಪರಮಾತ್ಮ. ಹೌದು. ಆದ್ರ ನನ್ನ ಎಂತಾದ್ ಯಾಕೆ ಪರೀಕ್ಷೆ ಮಾಡಿದಿ, ನನಗೆ ಅನ್ನ ಮೊಸರನ್ನ ಯಾಕೆ ತಗೊಂಬಾ ಅಂತ ಹೇಳಿದಿ ಅಂತ ಕೇಳ್ತಾನ. ಹೌದು ಯಾಕಂದ್ರೆ ನಾ ಏನು ಮಾಡ್ಲಪ್ಪ ಸಿದ್ದರಾಮ, ನನಗೆ ಬೇಕಾದಂತ ಅನ್ನ ಮೊಸರ ನೀ ಕೊಡ್ಲಿಲ್ಲ, ಅದ್ರ ಸಂಬಂಧ ನನ್ನ ಕಳಿಸಿನಿ. ನನಗೆ ಈ ಕಡೆ ಟೈಮ್ ಆತು, ನಾ ಬಂದು ಬಿಟ್ನಿ ಅಂದ. ಹೌದು ಯಾಕಂದ್ರೆ ಹಾಗೇನಾಗಿಲ್ಲ, ಹೌದು ಭಕ್ತಿ ನಿಂದ ಎಟ್ಟೈತಿ ನೋಡೋ ಸಂಬಂಧ, ನಿನ್ನ ಪರೀಕ್ಷೆ ಮಾಡೋ ಸಂಬಂಧ, ಜಗದಾಗ ನಿನ್ನ ಹೆಸರು ಉಳಿಯೋ ಸಂಬಂಧ. ಹೌದು ಯಾಕಂದ್ರೆ ನನ್ನ ಆಶೀರ್ವಾದ ನಿನ್ನ ಮೇಲೆ ಆಯ್ತಂದ್ರ ನನ್ನಿಂದ ನೀ ಹುಟ್ಟೇದಿ ಅಂದ್ರ ಹೌದು ನಿನ್ನ ಜಗದಾಗ ನಿಂದ ಎಟ್ಟೈತಿ ಶಕ್ತಿ ಅನ್ನುವಂಥದ್ದು ಜಗಕ್ಕೆ ಜನರಿಗೆಲ್ಲ ಗೊತ್ತಾಗ್ಲಿ ಅನ್ನುವಂಥದ್ದು ನಿನ್ನ
ಪರೀಕ್ಷೆ ಮಾಡೋ ಸಂಬಂಧ ಎಂತ ಒಂದು ಪರೀಕ್ಷೆ ಉಡೇಲಿ ಮಲ್ಲಿಕಾರ್ಜುನ ಹೇಳ್ತಾನೆ. ಹೌದು. ಅವಾಗ ಮಲ್ಲಿಕಾರ್ಜುನ ಏನಂತ ಸಿದ್ದರಾಮಗ, ಏನಂದ್ರು? ಏನಪ್ಪ ಎಂತ ಶಕ್ತಿ ನಿನ್ನಲ್ಲಿ ಇರುವಾಗ ನನ್ನ ಶಕ್ತಿ ನಿನ್ನ ತೇಕ ಕಡಿಮೆ ಆತಪ್ಪ ಅಂತ ಹೇಳ್ತಾವ ಸಿದ್ದರಾಮ. ಹೌದು. ಅವಾಗ ಏನು ಮಾಡ್ಯಾನ? ಏನ್ ಮಾಡು? ಸಿದ್ದರಾಮನ ಮಾತು ಕೇಳಿ ಮಲ್ಲಯ್ಯನವ್ರು ಏನ್ ಮಾಡ್ತಾರೋ, ಏನ್ ಮಾಡ್ತಾರು? ಹುಡುಗನ ಮಾತು ಕೇಳಿ ಸಿದ್ದರಾಮ ಅದೇನು ಬುದ್ಧಿ ಕಟ್ಕೊಂಡು ಬಂದವಲ್ಲ. ಹೌದು. ಅವಾಗ ಸಿದ್ದರಾಮ ಹೇಳ್ತಾನು, ಹೌದು, ಏನ್ ಬೇಕು ಹೇಳಿ ಈಗ ಸದ್ದ ಕೊಡ್ತಾನ ನಾವು ಮಲ್ಲಿಕಾರ್ಜುನ. ನನಗೆ ಏನ್ ಬೇಡ ಅಂತ ಹೇಳ್ತಾನು. ಸಿದ್ದರಾಮ ಹೇಳ್ತಾನು, ನಿನ್ನ ಸೇವೆಗೆ ನಾ ಮೆಚ್ಚೇನಿ, ನಿನ್ನ ಭಕ್ತಿಗೆ ನಾ ಮೆಚ್ಚೇನಿ. ಹೌದು. ನಿನಗೆ ಏನು ಬೇಕು ಹೇಳ ಸಿದ್ದರಾಮ, ನೀ ಬೇಡದೀಗ ಸದ್ದ ತಕ್ಷಣ ಕೊಡ್ತಾನ ಮಲ್ಲಿಕಾರ್ಜುನ. ಅವಾಗ ಮಲ್ಲಿಕಾರ್ಜುನಿಗೆ ಅವಾಗ ಮಲ್ಲಿಕಾರ್ಜುನಿಗೆ ಸಿದ್ದರಾಮ ಹೇಳ್ತಾನು, ನನಗೇನು ಬೆಳ್ಳಿ ಬ್ಯಾಡ, ಬಂಗಾರ ಬ್ಯಾಡ, ಮುತ್ತು ಬ್ಯಾಡ, ಹರಳು ಬ್ಯಾಡ. ಹೌದು. ನನಗೇನು ಮನಿ ಬ್ಯಾಡ, ಮಠ ಬ್ಯಾಡ, ನನಗೆ ಏನೇನು ಬ್ಯಾಡಪ್ಪ ಪರಮಾತ್ಮ. ಮುತ್ತು ಜಂಗಮ ನೀ ಏನು ಕೊಡ್ತಿ ಈಗ ನನಗೆ? ನೀ ಏನು ನನಗೆ ಕೊಡೋದು ಬ್ಯಾಡ. ಹೌದು. ಆದ್ರ ನಾ ಏನು ಅನ್ನ ಮಸರ ಬೇಡದಿಲ್ಲ ನೀನ. ಹೌದು. ನೀ ಅನ್ನ ಮಸರ ಏನು ಬೇಡದಿ ನೋಡು, ಅದನ್ನ ನಿನಗೆ ಕಟ್ಕೊಂಡು ಬಂದನಿಪ್ಪ. ಹೌದು. ಬರೀ ಇದನ್ನ ಸೇವೆ ಮಾಡು, ಊಟ ಮಾಡು ಅಂದ್ರ ನಾ ಪಾವನ ಹಾಕೋನು ಅಂದ. ಹೌದು. ನನಗೆ ನೀ ಏನೂ ಕೊಡೋದು ಬೇಡಪ್ಪ, ಬರೀ ನೀ ಅನ್ನ ಮಸರ ಊಟ ಮಾಡ. ಹೌದು. ಊಟ ಮಾಡಿದೆ ಅಂದ್ರೆ ನಂದು ಎಲ್ಲ ಮುಟ್ಟಿದಂಗ ಆತು, ನಿನ್ನ ಪಾದಕ್ಕೆ ನಾ ಮುಟ್ಟಿದಂಗ ಆತು, ನನ್ನ ಸೇವೆನೂ ನಿನಗೆ ಮುಟ್ಟಿತು. ಎಟ್ಟ ನನಗೆ ಸಾಕ ಭಗವಂತ, ನೀ ಊಟ ಮಾಡೋದಕ್ಕಿಂತ ಹೆಚ್ಚಿನ ನನಗೇನೂ ಬೇಡ ಅಂದ. ಹೌದು. ಅವಾಗ ಮಲ್ಲಯ್ಯನವ್ರು ಏನು ಮಾಡ್ಯಾರು? ಏನ್ ಮಾಡು? ಏ ಸತ್ಯ ಸೇವಕ ಹೌದೆಂದು ಬುದ್ಧಿ ಬಿಚ್ಚಿ ಮಲ್ಲಯ್ಯನವರು ಹುಡುಗನ ಕರ್ಕೊಂಡು ಊಟ ಮಾಡ್ಯಾರ ತಮ್ಮ ಆಗಲಾಗ. ಈಗ ಏನು ವ್ಯಕ್ತಿ ಬೇಡ ಕೊಡ್ತಾನೆ ಏನು ಚೆನ್ನಾಗ. ಈಗ ಏನು ವ್ಯಕ್ತಿ ಬೇಡ ಕೊಡ್ತಾನೆ ಏನು ಚೆನ್ನಾಗ. ಜಂಗಮ ಮಾತಕ್ಕೆ ಸಿದ್ದರಾಮ ಏನ ಕೊಡ್ತೀನಿ ನನಗ ಈಗ ನಿನಗ, ಈಗ ಅನ್ನ ಮಾತ್ರ ಊಟ ಮಾಡು ಬಿಡ್ತೇನೆ ನಿನಗ. ಮೊದಲ ಅನ್ನ ಮಾತ್ರ ಊಟ ಮಾಡು ಬಿಡ್ತೇನೆ ನಿನಗ. ಸತ್ಯ ಸೇವಕ ಹೋದೆಂದು ಬುದ್ಧಿ ಬಿಚ್ಚಿ ಮಲ್ಲಯ್ಯನವರು ಹುಡುಗನ ಕರ್ಕೊಂಡು ಊಟ ಮಾಡೋ ತಮ್ಮ ಆಗಲಾಗ. ಮುಖಕ್ಕೆ ಮುಖ ಹಚ್ಚಿ ಮುದ್ದ ಕೊಡ್ತಾರೆ ಹೆಚ್ಚಿ ಮಗಲಾಗ. ಏನ್ ಹೇಳ್ತಾರು? ಮೊದಲು ಊಟ ಮಾಡತ್ ಹೇಳಿದವು. ಹೌದಾ? ಮೊದಲು ಊಟ ಮಾಡತ್ ಹೇಳಿದಾಗ ಅವಾಗ ಮಲ್ಲಯ್ಯನವ್ರು ಏನ್ ಮಾಡ್ಯಾರು? ಏನ್ ಮಾಡ್ಯಾರು? ಸತ್ಯ ಸೇವಕ ಹೋದೆಂದು ಬುದ್ಧಿ ಬಿಚ್ಚಿ ಮಲ್ಲಯ್ಯನವ್ರು ಸಿದ್ದರಾಮ ಇದ್ದವ್ ಮಲ್ಲಯ್ಯಗೆ ತಿನ್ಸ್ಯಾನು, ಹೌದು, ಊಟ ಮಾಡಿಸ್ಯಾನು, ಅನ್ನ ನೀಡ್ಯಾನು. ಹೌದು. ಆದ್ರೆ ಮಲ್ಲಯ್ಯ ಏನು ಮಾಡ್ಯಾನು? ಏನ್ ಮಾಡ್ಯಾರು? ಸಿದ್ದರಾಮಗೂ ಉಣಿಸ್ಯಾನು, ತಾನು ತಿಂದಾನು. ಹೌದು. ಅವಾಗ ಏನಂತಾನವ? ಏನಂತಾನು? ಸಿದ್ದರಾಮ ಎಲ್ಲ ಉಣಿಸುದಿಲ್ಲ ಆದ್ಮೇಲತ್ತ ಏನ್ ಹೇಳ್ತಾನು? ನಿನ್ನ ತಾಯಿ ತಂದೆಯರು ಕೊಟ್ಟು ಕೂತಾರ ನಿಮ್ಮ ಊರಾಗ. ಹೌದು. ತಾಯಿ ತಂದೆ ನಿನಗೆ ನೆನಪಾಯ್ತಲ್ಲ ಓ ಸಿದ್ದರಾಮ ಅಂತ ಹೇಳ್ತಾನ ನಾವು ಮಲ್ಲಯ್ಯ. ಅವಾಗ ಹೇಳಿದಾಗ ಅವ ಹೇಳ್ತೇವನು, ಏನಂತ ಹೇಳ್ತಾರು? ನನಗೆ ಯಾರು ಬೇಡಪ್ಪ, ನೀ ಏನು ನನಗೆ ಕಂಡಾಗ ನೋಡು, ನೀ ಏನು ನನಗೆ ಭೇಟಿಯಾಗಿದೆ ನೋಡು, ಇದ ನನ್ನ ಜನ್ಮ ಸ್ವಾರ್ಥಕಾತಪ್ಪ, ಇನ್ನು ನನ್ನ ಪ್ರಾಣ ಹೋದ್ರೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾನ. ಸೊಣದಲಾಪುರ ಊರು ಹೋಗಿ ಅವಾಗ ಏನು ಕೇಳ್ತಾನೋ? ಏನ್ ಹೇಳ್ತಾರು? ಸಿದ್ದರಾಮ ಒಂದು ಆಶೀರ್ವಾದ ಮಾಡ್ತಾನ, ನೀ ಎಲ್ಲ ಬ್ಯಾಡ ಅಂತ ಕರೆ ಸಿದ್ದರಾಮ, ನಿನ್ನ ಭಕ್ತಿಗೆ ಮೆಚ್ಚಿ ನಾನು ನಿನಗೆ ಏನಾರ ಕೊಡುವಂಗ ಆಗತ್ತೆ ಓ ಸಿದ್ದರಾಮ ಅಂತ ಹೇಳ್ತಾನ. ಅವಾಗ ನನಗೆ ಏನೂ ಬೇಡಪ್ಪ ಅಂತ ಸಿದ್ದರಾಮ ಅಂದಾಗ ಅವ ಏನು ಹೇಳ್ತಾನೋ? ಏನ್ ಹೇಳ್ತಾರು? ಮೊದಲು ನಿನ್ನ ಊರಿಗೆ ಸದ್ದ ಯಾವ್ದೈತಿ? ಸೊಣದಲಾಪುರ ಐತಿ. ಸೊನ್ನದಲಾಪುರ ನಿನ್ನ ಊರೈತಿ. ಆ ಸೊನ್ನದಲಾಪುರ ಹೋಗಿ ಸೊಲಾಪುರ ಶಾರದಾಗಿ ಸೊಲಾಪುರ ಶಾರಾಗಿ ಸತ್ಯ ಲಕ್ಷ್ಮಿ ವಾಸ ಇರ್ಲಿ ನಿನ್ನ ಊರಾಗ ಅಂತ ಹೇಳ್ತಾನ. ಸುತ್ತ ಕೆರೆಯಾಗಿ ಗುಡಿ ಹುಟ್ಲಿ ನಡು ಊರಾಗ ಅಂತ ಹೇಳ್ತಾನು. ಪರಮಾತ್ಮ ನಿನ್ನ ಸೇವೆಗೆ ನಾ ಬನ್ನಿ, ನನ್ನಿಂದ ಇಂಥದ ಒಂದು ನನಗೆ ಸ್ಥಾನ ಸಿಕ್ಕತ್ತೆ ಅಂದ್ರೆ ಜಗದಾಗ ನನ್ನಂತ ಭಕ್ತಿ ಮಾಡಿದವ ಯಾರು ಇಲ್ಲ ಅಂದ ಸಿದ್ದರಾಮ. ಅವಾಗ ಏನು ಮಾಡಿದ? ಅವಾಗ ಸಿದ್ದರಾಮ ಒಂದು ಮಾತಂದ, ಈ ಜನರಿಗೆಲ್ಲ ಏನು ಹೇಳ್ಯಾನು? ದೇವರು ಒಲಿಸ್ಬೇಕಾದ್ರೆ ಇಡಬೇಕಾ ಕೇಳ ಎಂತ ಭಕ್ತಿ ಇಡಬೇಕ ಭಕ್ತಿ ಇಟ್ಟವ್ರಿಗೆ ಮೂರ್ತಿಯ ಸಂಸಾರ
ತಿಳಿದ ಕೆಲಸಂತೆ ಸಾರಥಿಯ ಮರಳಿನ ಮನೆ ಒಳಗ ಮರ್ತ ಈಗ ನೀ ಕೋಟೆಯ ಮರಳಿನ ಮನೆ ಒಳಗ ಮರ್ತ ಈಗ ನೀ ಕೋಟೆಯ ಕಾಸನ ಕಣ್ಣೂರ ವಿಷಣ ಮದಯಾದೇನ ಕಲ್ಯಾಣ ಬರುವ ಹೇಳಿದ ಎಂತ ಪುರಾಣ ಹೇಳಿದವರಿಗೆ ದೂರ ಆಗಲಿ ನೋಡ ಜನ ಮರಣ